ಹಲೋ ಹಾಯ್ ನಮಸ್ಕಾರ. ನಾನ್ ನಿಮ್ಮ ಮ್ಯಾಥ್ಸ್ ಗೆಳೆಯ ಸಂದೀಪ್ ಸರ್ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ದಿನ ಎರಡನೇ ದಿನ RRB ಡಿ ಗ್ರೂಪ್ ಹುದ್ದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 3 ತಾರೀಕಿಂದ ಸ್ಟಾರ್ಟ್ ಆಗ್ತೈತಿ. ಸೊ ಹಿಂಗಾಗಿ 2025ನೇ ಸಾಲಿನ ಡಿಸೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ RRB ಡಿ ಗ್ರೂಪ್ ಎಕ್ಸಾಮ್ ನ ಪ್ರಿವಿಯಸ್ ಕ್ವಶನ್ ಪೇಪರ್ ಗಳನ್ನ ನಾವು ಸಾಲ್ವ್ ಮಾಡಕ್ ಬಂದಿದ್ದೀವಿ. ಸೊ ಇವತ್ತಿನ ಚಾಪ್ಟರ್ ಬಂದ್ಬಿಟ್ಟು ಟೈಮ್ ಅಂಡ್ ವರ್ಕ್, ನಾವು ಕನ್ನಡದಲ್ಲಿ ಕಾಲ ಮತ್ತು ಕೆಲಸ ಅಂತ ಕರಿತೀವಿ. ಸೊ ಇದು ಮಿನಿಮಮ್ ಏನು ಇಲ್ಲ ಅಂತಂದ್ರ RRB ಡಿ ಗ್ರೂಪ್ ಹುದ್ದೆಗೆ 2 ರಿಂದ 3 ಕ್ವಶನ್ಸ್ ಬರ್ತಾವ. ಸೊ ಯಾವ ರೀತಿ ಬರ್ತಾವ ಅಂತ ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ. ಸೊ ಫಸ್ಟ್ ಅದಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಇದ್ರ ಬಗ್ಗೆ ನಿಮ್ಮ ಮೇಲೆ ಮಾತಾಡ್ತೀನಿ ನಾನು. ಏನಪ್ಪಾ ಅಂತಂದ್ರ ವಾಟ್ ಇಸ್ ದಟ್ ಟೈಮ್ ಅಂಡ್ ವರ್ಕ್. ಟೈಮ್ ಅಂಡ್ ವರ್ಕ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ ಕೇಳ್ರಿ. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ. ಟೈಮ್ ಅಂಡ್ ವರ್ಕ್ ಅಂತಂದ್ರ ಟೈಮ್ ಅಂಡ್ ವರ್ಕ್ ಅಂತಂದ್ರ ಟೈಮ್ ಅಂಡ್ ವರ್ಕ್ ಅಂತಂದ್ರ ಏನು ಕೊಡಂಗಿಲ್ಲವ. ಏನ್ ಹೇಳ್ತಾನಂದ್ರ ಒಂದು ಕೆಲಸವನ್ನ ಎ 10 ದಿವಸದಾಗ ಮಾಡ್ತಾನ. ಏನ್ ಮಾಡ್ತಾನ? ಎ 10 ದಿವಸದಾಗ ಮಾಡ್ತಾನ. ಒಂದ್ ಕೆಲಸ ಎ 10 ದಿವಸನಾಗ ಮಾಡ್ತಾನೋ, ಅದೇ ರೀತಿ ಬಿ ಅದೇ ಕೆಲಸವನ್ನ 20 ದಿವಸನಾಗ ಮಾಡ್ತಾನ. ಓಕೆ, ಎ 10 ದಿವಸನಾಗ ಮಾಡ್ತಾನ, ಬಿ 20 ದಿವಸನಾಗ ಮಾಡ್ತಾನ. ಹಂಗಾದ್ರ ಅವ್ರಿಬ್ರು ಸೇರಿ 7 ದಿವಸನಾಗ ಕೆಲಸ ಮಾಡ್ತಾರಂತ ಕ್ವಶನ್ ಇರ್ತದೆ. ಓಕೆ, ಅವ್ರಿಬ್ರು ಸೇರಿ 7 ದಿವಸನಾಗ ಮಾಡ್ತಾರಂತ ಕ್ವಶನ್. ಸೊ ಈಗ ನೀವ್ ಏನ್ ಮಾಡ್ಬೇಕಂತಂದ್ರ ಒಂದು ಕ್ಲಿಯರ್ ಆಗಿ ಹೇಳ್ತೇನೆ ನಿಮಗೆ. ಇಲ್ಲಿ ಈ ಚಾಪ್ಟರ್ ಒಳಗೆ ನೀವು ತಿಳ್ಕೊಂಡ ಪ್ರಕಾರ ಏನೈತಿ ಅಂದ್ರೆ ಟೈಮ್ ಐತಿ, ವರ್ಕ್ ಐತಿ. ಓಕೆ, ಸೊ ಆಲ್ರೆಡಿ ಎ ಎಷ್ಟು ದಿನ ಟೈಮ್ ತಗೋತಾನಂತ ಕೊಟ್ಟಿದಾನ, ಬಿ ಎಷ್ಟು ದಿನ ಟೈಮ್ ತಗೋತಾನಂತ ಕೊಟ್ಟಿದಾನು. ಹಂಗಾದ್ರ ನೀವು ಫಸ್ಟ್ ಆಫ್ ಆಲ್ ಇಬ್ರು ಕೂಡಿ ಎಷ್ಟು ದಿನದಾಗ ಮುಗಿಸ್ತಾರ ಅಂತಂದ್ರ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಗೊತ್ತಾಗಬೇಕಪ್ಪ ಅಂತಂದ್ರ ಟೋಟಲ್ ವರ್ಕ್ ಎಷ್ಟೈತೆ ಅಂತ ಕಂಡು ಹಿಡಿಬೇಕು. ಏನ್ ಮಾಡ್ಬೇಕಾ? ಟೋಟಲ್ ವರ್ಕ್ ಎಷ್ಟೈತೆ ಅಂತ ಕಂಡು ಹಿಡಿಬೇಕು. ಸೊ ಟೋಟಲ್ ವರ್ಕ್ ಕಂಡು ಹಿಡಿಬೇಕಂತಂದ್ರ ಏನೂ ಮಾಡಂಗಿಲ್ಲ. ಈ 10 ಮತ್ತು ಈ 20 ಐತಿಲ್ಲ, ಇವ್ ನಡುವೆ ತಗೊಂಡ್ ಬಂದ್ ನೀವೇನ್ ಮಾಡ್ಬೇಕು? ಲಸ ತೆಗಿಬೇಕು. ಓಕೆ, ಏನ್ ತೆಗಿಬೇಕು? ಲಸ ತೆಗಿಬೇಕು. ಸೊ ಲಸ ತೆಗಿಬೇಕಂತಂದ್ರೆ ಯಾವ ತರ ತೆಗಿತೀರಿ ಲಸ? ಈ 10 ಐತಿ, ಇಲ್ಲಿ 20 ಐತಿ. ಓಕೆ, 10 ಮತ್ತು 20 ಲಸ ತೆಗಿತೀರಿ. 10 ಮತ್ತು 20 ಲಸ ತೆಗಿಬೇಕಾರೆ ಇವೆರಡು ಸಂಖ್ಯೆ ಯಾವ ನಂಬರ್ ಲೆಬಾಗ ಹೋಗ್ತಾವು? 10 ಲೆಬಾಗ ಹೋಗ್ತಾವು. 10 ಎಷ್ಟಲೇ 10, 11 10, 10 ಎಷ್ಟಲೇ 20, 12 20. ಕ್ಲಿಯರ್? ಸೊ ಇಷ್ಟಂತ ಅರ್ಥ ಆಗ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ ಆಮೇಲೆ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಉಳಿದೇನ 10 ಇಂಟು 2 ಇಸ್ಕೋಷ್ಟು 20. ಇದು ಏನ್ ನಿಮ್ದು 20 ಬಂದೈತ್ಲ, ಇದ ನಿಮ್ದು ಏನಪ್ಪಾ ಅಂತಂದ್ರ ಟೋಟಲ್ ವರ್ಕ್, ಒಟ್ಟು ಕೆಲಸ ಅಂತ ಕರಿತೀವಿ ನಾವು. ಓಕೆ, ಟೋಟಲ್ ವರ್ಕ್ ಒಟ್ಟು ಕೆಲಸ ಅಂತ ಕರಿತೀವಿ. ಅರ್ಥ ಆಗತೈತಿ? ಸೊ ಈ ಟೋಟಲ್ ವರ್ಕ್ ಅನ್ನ ಇದಕ್ ಮ್ಯಾಚ್ ಮಾಡ್ಬೇಕು ನಾವು. ಈ ಟೋಟಲ್ ವರ್ಕ್ ಅನ್ನ ಇದಕ್ಕೆ ಹೆಂಗ್ ಮ್ಯಾಚ್ ಮಾಡ್ತಾರೆ? ಇಲ್ಲಿ 20 ನಿಮ್ ಟೋಟಲ್ ವರ್ಕ್ ಐತಿಲ್ಲ, ಇದಕ್ ನೀವು ಮ್ಯಾಚ್ ಮಾಡ್ತೀವಿ. ಸೊ ಮ್ಯಾಚ್ ಮಾಡ್ಬೇಕಾದ್ರೆ 10 ಎಷ್ಟಲೇ 20, 10 2 ಅರ್ಥ ಆಗತ್ತ ಹೇಳುದು? 10 2 20. ಅದಾದ್ಮೇಲೆ 20 ಎಷ್ಟಲೇ 20, 21 20. ಅರ್ಥ ಆಗತ್ತೆ? ಸೊ ಇದು ಏನ್ ಇಲ್ಲಿ ಇದು ಸರ್ ಕ್ಲಿಯರ್ ಆಗಿ ಹೇಳಿದ್ರಿ, ಇದು ನಿಮ್ದ ಟೈಮ್ ಅಂತ ಹೇಳಿದ್ರಿ. ಓಕೆ, ಈ ಡೇಸ್ ಕೊಟ್ಟಿದಾನ, ಇದು ಟೈಮ್. ಅದಾದ್ಮೇಲೆ ಇಲ್ಲಿ ಹೊಸ ತಗೊಂಡ್ಬಂದ್ರಿ, ಇದು ನಿಮ್ದು ಏನ, ಇದು ಟೋಟಲ್ ವರ್ಕ್ ಅಂತ ಹೇಳಿದ್ರಿ. ಓಕೆ, ಟೋಟಲ್ ವರ್ಕ್ ಅಂತಾನು ಒಪ್ಕೊಳ್ಳೋಣ, ಒಟ್ಟು ಕೆಲಸ ಅಂತ ಒಪ್ಕೊಳ್ಳೋಣ. ಹಂಗಾದ್ರೆ ಇದು ಏನ್ರಿ? ಈ 2 ಮತ್ತು ಈ 1 ಎಲ್ಲಿಂದ ಬಂತು, ಹೆಂಗ್ ಬಂತು, ಏನಿದೆ ಅಂತ ನೀವು ಕೇಳ್ಬೋದು. ಸೊ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಇಲ್ಲಿ ಟೋಟಲ್ ಒಂದ್ 20 ರೊಟ್ಟಿ ಇದಾವ ಅಂತ ತಿಳ್ಕೊರಿ ನೀವು. ಇಲ್ಲಿ ಏನೈತೆ ಟೋಟಲ್ ವರ್ಕ್ ಎಷ್ಟೈತಿ? ಒಂದ್ 20 ರೊಟ್ಟಿ ಇದಾವು. ಆ 20 ರೊಟ್ಟಿಯನ್ನ ಎ 10 ದಿವಸನ ತಿಂತಾನಂತ. ಓಕೆ, ಆ 20 ರೊಟ್ಟಿ ಎ 10 ದಿವಸನ ತಿಂತಾನಂತಂದ್ರ ಪ್ರತಿದಿನ ಎ ಎಷ್ಟು ತಿನ್ಬೇಕು? 2 ತಿನ್ಬೇಕು. ಅರ್ಥ ಆಯ್ತು ನಾ ಹೇಳೋದ? ಪ್ರತಿದಿನ ಎ 2 ತಿಂದಾಗ 10 ದಿವಸ ಒಳಗಡೆ ಆ 20 ರೊಟ್ಟಿ ಮುಗಿತಾವ. ಅದೇ ರೀತಿ ಈ ಬಿ ಅದಾನಲ್ಲ, 20 ರೊಟ್ಟಿ 20 ದಿವಸನ ತಿಂತಾನಂತಂದ್ರ ಬಿ ಪ್ರತಿದಿನ ಎಷ್ಟು ತಿನ್ಬೇಕು? 1 ತಿನ್ಬೇಕು. ಇದರ ಅರ್ಥ ಎಷ್ಟ? ಇದಕ್ ನಾವು ಕನ್ನಡದಾಗ ಏನಂತ ಕರಿತೀವಿ ಅಂದ್ರೆ ಸಾಮರ್ಥ್ಯ ಅಂತ ಕರಿತೀವಿ, ಇಂಗ್ಲಿಷ್ ನಾವು ಎಫಿಷಿಯನ್ಸಿ ಅಂತ ಕರಿತೀವಿ, ಅಥವಾ ಸ್ಪೀಡ್ ಅಂತಾನು ಕರಿಬಹುದು. ಅರ್ಥ ಅದ್ನ ಹೇಳೋದ? ಸೊ ಎಷ್ಟು ಸಾಮರ್ಥ್ಯವನ್ನ ಹೊಂದಿದಾನಲ್ಲ ಅದು ಮಾತ್ರ ಇಲ್ಲಿ ನಿಮ್ಗೆ ಕನಿಸ್ತೈತಿ. ಸೊ ಈ 2 ಐತ್ಲ, ಇದಕ್ಕೆ ಏನಂತ ಕರಿತೀವಿ? ಎಫಿಷಿಯನ್ಸಿ ಅಂತ ಕರಿತೀವಿ. ಕನ್ನಡದಾನ ಇದಕ್ಕೆ ಅಂತ ಕರಿತೀರಿ? ಸಾಮರ್ಥ್ಯ ಅಂತ ಕರಿತೀವಿ. ಅರ್ಥ ಅದ್ನ ಹೇಳೋದ? ಸೊ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಎ ಪ್ಲಸ್ ಬಿ ಇಬ್ರು ಕೂಡಿ ಎಷ್ಟು ದಿವಸ ಮಾಡ್ತಾರಂದ್ರ ಮೊದಲ ಏನ್ ಮಾಡ್ರಿ? ಟೋಟಲ್ 20 ಯಾಸ್ ಇಟ್ ಇಸ್ ಇಟ್ಟು. ಓಕೆ, ಟೋಟಲ್ ಏನ್ 20 ಐತಲ್ಲ ಅದ್ ಯಾಸ್ ಇಟ್ ಇಸ್ ಇಡಬೇಕು. ಡಿವೈಡೆಡ್ ಬೈ ಒಂದ್ ದಿವಸಕ್ಕೆ ಇಬ್ರು ಕೂಡಿ ಎಷ್ಟು ತಿಂತಾರ? ಇವ್ 2 ತಿಂತಾನ, ಇವ್ 1 ತಿಂತಾನ. ಅಂದ್ರೆ ಏನ್ ಮಾಡ್ಬೇಕು? ನಡುನು ಪ್ಲಸ್ ಮಾಡ್ಬೇಕು. 2 ಮತ್ತು 1 ಕೂಡ್ಸ್ರ 3 ಆಗ್ತೈತಿ. ಅರ್ಥ ಆಗತ್ತ ಹೇಳೋದ? ಸೊ 20 ರೊಟ್ಟಿ ಇಬ್ರು ಕೂಡ ಒಂದ್ ದಿವಸಕ್ಕೆ 3 ತಿಂದ್ರೆ ಎಷ್ಟು ದಿವಸ ತಿಂತಾರಂತ ಕ್ವಶನ್. ಜಸ್ಟ್ ಡಿವೈಡ್ ಮಾಡ್ರಿ, ಕತ್ರ ಹೊಡೆದ್ ಬಿಡ್ರಿ. 3 ಒಂದ್ಲೆ 3 6 18. ಎಷ್ಟಲೇ? 3 6 18. ಸೊ ಎಷ್ಟು ಉಳಿತು? 20 ಒಳಗಡೆ 18 ಹೋದ್ರ 2 ಉಳಿತೈತಿ. 2 ಅಂದ್ರೆ 3 ಭಾಗ ಹೋಗಂಗಿಲ್ಲ, ಇಲ್ಲೊಂದು ಪಾಯಿಂಟ್ ಕೊಡ್ತಾರೆ. ಪಾಯಿಂಟ್ ಕೊಟ್ರ 2 ಇದ್ದದ್ 20 ಆಕೈತಿ. 20 ಆದ್ಮೇಲೆ ಮತ್ 3 6 18 ಆಗ್ತೈತಿ. ಸೊ ಹಂಗ ಸೋಣ ಆಗ್ತೈತಿ. ಇದಕ್ಕೋಸ್ಕರ ನಿಮ್ಮ ಆನ್ಸರ್ ಎಷ್ಟಾಗ್ತೈತಿ? 6.6 ಡೇಸ್. ಎಷ್ಟಾಗ್ತೈತಿ? 6.6 ಡೇಸ್. ಸಿಂಪಲ್. ಇಲ್ಲಿ ಏನು ಮಾಡೋಂಗಿಲ್ಲ. ಫಸ್ಟ್ ಟೈಮ್ ಅಂತ ಅವನ ಕೊಟ್ಟಿರ್ತಾನ.
ಟೋಟಲ್ ವರ್ಕ್ ಅನ್ನ ಕಂಡಿಡ್ಕೋಬೇಕು. ಯಾವ ತರ ಟೋಟಲ್ ವರ್ಕ್ ಕಂಡಿಡ್ಕೋತೀರಿ? LCM ತೆಗೆದು ಕಂಡಿಡ್ಕೋತೀರಿ. ಅದಾದ್ಮೇಲೆ ಆ ಟೋಟಲ್ ವರ್ಕ್ ಬಂದ್ಮೇಲೆ ಅವ್ನ ಸಾಮರ್ಥ್ಯ ಕಂಡಿಡಿಬೇಕಂದ್ರ ಅದು ಎಷ್ಟು ದಿವ್ಸನ್ಯಾಗ ಎಷ್ಟು ತಿಂತಾನ ಅಂತ ನೋಡಿದ್ರೆ ನಿಮ್ಗೆ ಸಾಮರ್ಥ್ಯ ಸಿಗ್ತೈತಿ. ನೀವು ಇಬ್ರು ಕೂಡಿಬೇಕಂದ್ರ ಇಬ್ರನ್ನ ಕೂಡಿಸ್ಕೋಬೇಕು. ಟೋಟಲ್ ವರ್ಕ್ 20 ಐತಿ, ಡಿವೈಡ್ ಬೈ ಇಬ್ರು ಕೂಡಿ ಎಷ್ಟು ಬರಲ್ಲ ಅಷ್ಟ ಬರ್ತೈತಿ. ಓಕೆ, ಹಂಗಾದ್ರ ಸೊ ಮೊದಲ ಪ್ರಶ್ನೆ ಯಾವ ರೀತಿ ಅಂತೇಳಿ ಚೆಕ್ ಮಾಡ್ಕೊಂತ ಹೋಗೋಣ. ಸೊ ಮೊದಲ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ, ಸೊ ನೋಡ್ರಿ ಇಲ್ಲಿ ಕ್ಲಿಯರ್ ಆಗಿ ಒಂದು ಅರ್ಥ ಮಾಡ್ಕೋಬೇಕು ನೀವು. ಎ ಮತ್ತು ಬಿ ಕ್ರಮವಾಗಿ 12 ದಿನಗಳಲ್ಲಿ ಮತ್ತು 8 ದಿನಗಳಲ್ಲಿ ಒಂದು ಕೆಲಸವನ್ನ ಪೂರ್ಣಗೊಳಿಸಬಹುದು. ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸವು ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ? ಓಕೆ, ಇದು ನಿಮ್ಗೆ ಬಹಳ ಸಿಂಪಲ್ ಟೈಪ್ ನಿಮ್ಗೆ ಹೇಳ್ಬೇಕಂತಂದ್ರೆ ಇವತ್ತಿನ ಕ್ಲಾಸ್ ಒಳಗಡೆ ಸೊ ಎಲ್ಲಾ ಟೈಮ್ ಅಂಡ್ ವರ್ಕ್ ಮೇಲೆ ಎಸ್ಪೆಷಲಿ ಡಿ ಗ್ರೂಪ್ ಸಂಬಂಧಪಟ್ಟಂತೆ ಯಾವ ಟೈಪ್ ಬರ್ತಾವಲ್ಲ ಎಲ್ಲಾ ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದೀವಿ. ಸೊ ಅದ್ರ ಫಸ್ಟ್ ಟೈಪ್ ಕ್ವಶನ್ ಸೂಪರ್ ಬೇಸಿಕಲಿ ಪೂರಾ ಸಿಂಪಲ್ ಕ್ವಶನ್ ಐತಿ. ಸೊ ಫಸ್ಟ್ ಟೈಪ್ ಕ್ವಶನ್ ಯಾವ ರೀತಿ ಅಂತ ನೋಡ್ರಿ. ಸೊ ಎ 12 ದಿವಸನೇ ಕೆಲಸ ಮಾಡ್ತಾನ, ಬಿ 8 ದಿವಸನೇ ಕೆಲಸ ಮಾಡ್ತಾನ. ಹಂಗಾದ್ರೆ ಇಬ್ರು ಕೂಡಿ 8 ದಿವಸನೇ ಕೆಲಸ ಮಾಡ್ತಾರಂತ ಕ್ವಶನ್. ಸೊ ಸಿಂಪಲ್ ನೋಡ್ರಿ, ಇದೇ ನಾನು ನಿಮ್ಗೆ ಏನ್ ಪ್ರಿವಿಯಸ್ ತೋರಿಸಿದ್ರಲ್ಲ ಅದು ಸೇಮ್ ಕ್ವಶನ್ ಐತಿ, ಏನೂ ಇಲ್ಲ. ಎ 8 ದಿವಸನೇ ಕೆಲಸ ಮಾಡ್ತಾನೆ, ಇಲ್ಲಿ ಎ 12 ದಿವಸನೇ ಕೆಲಸ ಮಾಡ್ತಾನೆ. ಓಕೆ, ಎ 12. ಅದೇ ರೀತಿ ಬಿ 8 ದಿವಸನೇ ಕೆಲಸ ಮಾಡ್ತಾನೆ, ಇಲ್ಲಿ ಬಿ ಈಕ್ವಲ್ಸ್ ಟು 8 ಡೇಸ್. ಅರ್ಥಾತ್ನ ಹೇಳೋದಾ? ಸೊ ಇಬ್ಬರದು ನಿಮ್ಗೆ ಏನಾಗಿ ಸಿಕ್ತು, ಇಲ್ಲಿ ಕ್ಲಿಯರ್ ಆಗಿ ಟೈಮ್ ಸಿಕ್ತು. ಅರ್ಥಾತ್ನ ಹೇಳೋದು, ಇಬ್ಬರದು ಟೈಮ್ ಸಿಕ್ತು. ಈಗ ನೀವೇನ್ ಮಾಡ್ಬೇಕು, ಮೊದಲು ಒಟ್ಟು ಕೆಲಸವನ್ನ ಕಂಡುಹಿಡಿಬೇಕು. ಓಕೆ, ಒಟ್ಟು ಕೆಲಸವನ್ನ ಕಂಡುಹಿಡಿಬೇಕಂತಂದ್ರೆ ಏನ್ ಮಾಡ್ಬೇಕು? 12 ಮತ್ತು 8ರದ ಲಸ ತೆಗಿಬೇಕು. ಓಕೆ, 12 ಮತ್ತು 8ರದ ಲಸ ತೆಗಿಬೇಕು. ನಾ ಡೈರೆಕ್ಟ್ ಬರಿತೀನಿ, ಅದನ್ನ ಕ್ಲಿಯರ್ ಆಗಿ ಮಾಡ್ತೀನಿ. ನಿಮ್ಗೆ ಕೇಳ್ತೇನೆ ಕೇಳ್ರಿ. ಸೊ LCM ಎಷ್ಟು ಬರ್ತೈತಿಪ್ಪ ಅಂತಂದ್ರೆ 24 ಬರ್ತೈತಿ. ಓಕೆ, LCM 24. ಯಾವ ತರ ಬರಿತೀರ ಅಂತ ನೀವು ಕೇಳ್ಬೋದು. ಬಹಳ ಸಿಂಪಲ್ ಐತ್ರಿ. 12ರ ಬಗ್ಗೆ ಒಳಗಡೆ ಮತ್ತೆ 8ರ ಬಗ್ಗೆ ಒಳಗಡೆ ಯಾವ ನಂಬರ್, ಯಾವ ಒಂದು ಚಿಕ್ಕ ನಂಬರ್ ಕಾಮನ್ ಬರ್ತೈತಿಲ್ಲ ಅದ ನಿಮ್ದು LCM ಆಗಿರ್ತೈತಿ. 12 2 24, 8 3 24. ಹಿಂಗಾಗಿ ಡೈರೆಕ್ಟ್ ಆಗಿ ಬರ್ದಿಲ್ಲ ನಾನು. ಸೊ ನಿಮ್ LCM ಎಷ್ಟು ಬಂತು? 24 ಆದ್ರೆ ಇದು ನಿಮ್ಮದು ಟೋಟಲ್ ವರ್ಕ್ ಎಷ್ಟ? 24. ಕ್ಲಿಯರ್? ಸೊ ಟೋಟಲ್ ವರ್ಕ್ 24 ಆದ್ರ 12 ಎಷ್ಟಲೇ 24, 12 2 20. 8 ಎಷ್ಟಲೇ 24, 8 3 24. ಅಂದ್ರ ಎ ಒಂದ್ ದಿವ್ಸಕ್ಕೆ 2 ತಿಂತಾನ, ಬಿ ಒಂದ್ ದಿವ್ಸಕ್ಕೆ 3 ತಿಂತಾನ. ಸೊ ಈಗ ನಿಮ್ಗೆ ಇಬ್ರು ಸೇರ್ಬೇಕಾಗೈತಿ ಅಂತಂದ್ರ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಓಕೆ, ಎ ಪ್ಲಸ್ ಬಿ ಕಂಡು ಹಿಡಿಬೇಕಾಗೈತಿ. ಎ ಪ್ಲಸ್ ಬಿ ಅಂತಂದ್ರ ಮೊದಲ ಏನ್ ಮಾಡ್ರಿ, ಟೋಟಲ್ ವರ್ಕ್ ಎಷ್ಟೈತಿ? 24 ಐತಿ. ಅದೇ ರೀತಿ ಎಫಿಷಿಯನ್ಸಿ ಇಬ್ಬರದು ಕೂಡಿ ಎಷ್ಟೈತಿಪ್ಪ ಅಂತಂದ್ರ 2 + 3 ಈಕ್ವಲ್ಸ್ ಟು 5 ಐತಿ. ಅರ್ಥ ಆಗೈತೆ ಹೇಳೋದ? 2 + 3 ಈಕ್ವಲ್ಸ್ ಟು 5 ಐತಿ. ಹಂಗಂದ್ರ ಡಿವೈಡ್ ಮಾಡಿಬಿಡ್ರಿ. 5 1 5 4 20. 5 1 5 4 20. ಇನ್ನು ಎಷ್ಟು ಉಳಿತು? 4 ಉಳಿತು. ಪಾಯಿಂಟ್ ಕೊಟ್ರಿ, 4 ಇದ್ದದ 40 ಆಕೈತಿ. 5 ಎಷ್ಟೇ 40ಪ್ಪ ಅಂದ್ರ 5 8 40. ಹಿಂಗಾಗಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 4.8. ಸೊ ಯಾವ ಆಪ್ಷನ್ ದಾಗ ಐತಿ? ಆಪ್ಷನ್ ಎ ಒಳಗಡೆ ಐತಿ. ಇದು ನಿಮ್ಮ ಸರಿಯಾದ ಸಿಂಪಲ್ ಕ್ವಶನ್ಸ್ ಬರ್ತಾವ್ರಿ. ಬಹಳ ಹೈ ಟೈಪಿಂಗ್ ಕ್ವಶನ್ಸ್ ಬರಂಗಿಲ್ಲ. ಬಟ್ ಅದ್ರ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು, ಕರೆಕ್ಟ್ ಆಗಿ ತಿಳ್ಕೋಬೇಕು. ಸೊ ಪ್ರತಿದಿನ ನಿಮ್ಗೆ ಹೇಳ್ಬೇಕಂತಂದ್ರ ಚಾಪ್ಟರ್ ವೈಸ್ ಕ್ಲಾಸ್ ಅನ್ನ, ಎಸ್ಪೆಷಲಿ ಅರಬಿ ಡಿ ಗ್ರೂಪ್ ಅನ್ನ ನಾವು ನಮ್ಮ ಟಾರ್ಗೆಟ್ ಇಟ್ಕೊಂಡು ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ. ಸೊ ಸರಿಯಾಗಿ ಅರ್ಥ ಮಾಡ್ಕೊರಿ. ಯಾಕಂತಂದ್ರ ಕಂಪ್ಲೀಟ್ಲಿ ಎಲ್ಲವನ್ನು ಕೂಡ ನಿಮ್ಗ ಸಿಂಪಲ್ ಟ್ರಿಕ್ಸ್ ಒಳಗಡೆ ನಾಲೆಜ್ ಕೊಡುವಂತ ಪ್ರಯತ್ನವನ್ನ ನಮ್ಮ ಭಗತ್ ಸಿಂಗ್ ಕರಿಯರ್ ಅಕಾಡೆಮಿ ಮಾಡ್ತಾ ಇದೆ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ತರ ಐತೆ ಅಂತ ನೋಡೋಣ. ಸೊ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಯಾವ ತರ ಐತಿ? ಸೇಮ್ ಕ್ವಶನ್ ಐತಿಲಿ. ಏನಪ್ಪಾ ಅಂತಂದ್ರ ಎ ಒಬ್ಬನು 15 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾನ, ಅದೇ ಕೆಲಸವನ್ನ ಬಿ 20 ದಿವಸನ್ಯಾಗ ಮಾಡ್ತಾನ. ಹಂಗಾದ್ರ ಇಬ್ರು ಸೇರಿ ಎಷ್ಟು ದಿವಸನ್ಯಾಗ ಮಾಡ್ತಾರಂತ ಕ್ವಶನ್. ಓಕೆ, ಇಬ್ರು ಸೇರಿ 2 ದಿವಸನ್ಯಾಗ ಮಾಡ್ತಾರಂತ ಕ್ವಶನ್. ಸೊ ನೋಡ್ರಿ, ಇಲ್ಲಿ ಇಬ್ರು ಸೇರಿ ಯಾವ ತರ ಕ್ವಶನ್ ಮಾಡ್ತಾರ? ಸೇಮ್ ಕ್ವಶನ್ ಐತಿ, ಏನು ಡಿಫ್ರೆನ್ಸಿಯೇಷನ್ ಇಲ್ಲ. ಬಟ್ ಆದ್ರ ನಿಮ್ಗೆ ಆಪ್ಷನ್ಸ್ ಒಳಗಡೆ ಏನೈತಿಪ್ಪ ಅಂತಂದ್ರ ಸ್ವಲ್ಪ ಭಿನ್ ರಾಶಿ ಒಳಗಡೆ ಕೊಟ್ಟಿದ್ದಾನ. ಭಿನ್ ರಾಶಿ ಒಳಗಡೆ ಎಸ್ಪೆಷಲಿ ಮಿಶ್ರ ಭಿನ್ ರಾಶಿ ಒಳಗಡೆ ಕೊಟ್ಟಿದ್ದಾನೆ. ಸೊ ಈ ರೀತಿ ಇದ್ರ ಯಾವ ತರ ಸಾಲ್ವ್ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊರಿ. ಸೊ ಎ ಈಕ್ವಲ್ಸ್ ಟು ಎಷ್ಟೈತಿಪ್ಪ ಅಂತಂದ್ರ 15 ದಿನ ಐತಿ. ಅದೇ ರೀತಿ ಬಿ ಈಕ್ವಲ್ಸ್ ಟು ಎಷ್ಟೈತಿಪ್ಪ ಅಂತಂದ್ರ 20 ದಿನ ಐತಿ. ಸೊ ನಿಮಗೆ ಎ ಪ್ಲಸ್ ಬಿ ಬೇಕಾಗೈತಿ. ಸೊ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಕ್ಲಿಯರ್? ಎ ಪ್ಲಸ್ ಬಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಐತಿ. ಈ 15 ಮತ್ತು 20ರ ಲಸ ಅ ಕಂಡು ಹಿಡಿಬೇಕು. ಸೊ 15 ಮತ್ತು 20ರ ಲಸ ಅ ಕಂಡು ಹಿಡಿಬೇಕಂದ್ರ ನಾನು ನಿಮ್ಗೆ ಇದೇ ಹೇಳಿದ್ನಿ, ಎರಡು ಮಗ್ಗಿ ಒಳಗಡೆ ಸಣ್ಣ ಸಂಖ್ಯೆ ಯಾವ್ದು ಇರ್ತೈತಿ? ಕಾಮನ್ ಅದು ಇರ್ತೈತಿ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. 15 4 60, 23 60. ಸೊ ಎರಡು ಮಗ್ಗಿ ಒಳಗಡೆ ಕಾಮನ್ ಇರ್ತಕ್ಕಂಥ ನಂಬರ್ ಯಾವುದು? 60. ಅದ ನಿಮ್ಮ ಲಸ ಆಗಿರ್ತೈತಿ. ಓಕೆ, 60. 15 ಎಷ್ಟಲೇ 60? 15 4 60. 20 ಎಷ್ಟಲೇ 60? 23 60. ಓಕೆ, ಕ್ಲಿಯರ್ ಆಗಿ ತಗೊಳ್ಳಿ. ಸೊ ಎ ಪ್ಲಸ್ ಬಿ ಇಬ್ರು ಕೂಡಿ ಅಂದ್ರ ಎ ಒಂದ್ ದಿವ್ಸಕ್ಕೆ 4 ತಿಂತಾನ, ಬಿ ಒಂದ್ ದಿವ್ಸಕ್ಕೆ 3 ತಿಂತಾನ. ಅದಕ್ಕಾಗಿ 60 ತಿನ್ನಕ್ ಬಿ 20 ದಿವ್ಸ ತಗೊಂಡ್ರ ಎ 15 ದಿವ್ಸ ತಗೋತಾನ. ಇಬ್ರು ಕೂಡಿ ಬೇಕಾಗೈತಿ. ಇಬ್ರು ಕೂಡಿ ಅಂದ್ರ ಟೋಟಲ್ ವರ್ಕ್ 60 ಐತಿ. ಡಿವೈಡೆಡ್ ಬೈ
4+3 ಅಂತಂದ್ರ 7 ಐತಿ. ಸೊ ಒಂದ್ ಅರ್ಥ ಮಾಡ್ಕೊರಿ, ಇಲ್ಲಿ ಪೂರ್ಣಾಂಕ ಒಳಗಡೆ ಐತಪ್ಪ ಅಂತಂದ್ರ ಕರೆಕ್ಟ್ ಆಗಿ ಒಂದ್ ಅರ್ಥ ಮಾಡ್ಕೊರಿ. ಏನಪ್ಪಾ ಅಂತಂತಂದ್ರ 7ರ ಮಗ್ಗಿ ಒಳಗಡೆ 60 ಚೆಕ್ ಮಾಡ್ರಿ. ಸೊ 7ರ ಮಗ್ಗಿ ಒಳಗಡೆ 60 ಚೆಕ್ ಮಾಡ್ಬೇಕಾಗೈತಿ. 7ರ ಮಗ್ಗಿ ಒಳಗಡೆ 60 ಇಲ್ಲ. ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವ್ದು 7ರ ಮಗ್ಗಿ ಒಳಗಡೆ ಐತಂದ್ರ 7 ಎಂಟ್ಲೆ 56. ಎಷ್ಟ್ಲೆ? 7 ಎಂಟ್ಲೆ 56. ಸೊ 7 ಎಂಟ್ಲೆ 56 ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಒಳಗಡೆ 8 ಎಲ್ಲಿ ಐತಿ? ಇಲ್ಲಿ ಮಾತ್ರ ಐತಿ. ಸೊ ಇದ ಆನ್ಸರ್ ಆಗಿರ್ತೈತಿ. ಕ್ಲಿಯರ್? ಆಪ್ಷನ್ಸ್ ಒಳಗಡೆ 8 ಎಲ್ಲಿ ಐತಿ? ಇಲ್ಲಿ ಮಾತ್ರ ಐತಿ. ಅದಕ್ಕೋಸ್ಕರ ಇದ ಆನ್ಸರ್ ಆಗಿರ್ತೈತಿ. ಇನ್ನು ಪರಿಪೂರ್ಣ ಮಾಡೋಣ, ಏನ್ ಸಮಸ್ಯೆ ಇಲ್ಲ. ಸೊ 7ರ ಮಗ್ಗಿ ಒಳಗಡೆ 7 ಎಂಟ್ಲೆ 56. 60ರಾಗ 56 ಹೋದ್ರೆ ಎಷ್ಟು ಉಳಿತು? 4 ಉಳಿತು. ಆ 4 ಉಳಿದನ್ನ ಮ್ಯಾಲ ಬರೀರಿ. ಈ ರಿಮೈನಿಂಗ್ ತೆಳಗಿಂದ 7 ಐತಲ್ಲ, ಇದು ಸೇಮ್ ಹಿಂಗ ಬರೀರಿ. ಸೊ 8 ಪೂರ್ಣಾಂಕ 4 7 ಅರ್ಥ ಆಗತೈತೆ? ಸೊ 8 ಪೂರ್ಣಾಂಕ 4 7 ಆಗ್ತೈತಿ. ಸೊ ಇದ್ರ ಬಗ್ಗೆ ದಯವಿಟ್ಟು ಗಮನ ಇಡಬೇಕು. ಯಾಕಂತಂದ್ರ ಟೈಮ್ ಅಂಡ್ ವರ್ಕ್ ಒಳಗಡೆ ಡೈರೆಕ್ಟ್ ಕೊಡ್ತಾನ, ಒಂದ್ಸಲ ಪಾಯಿಂಟ್ ಒಳಗೆ ಕೊಡ್ತಾನ, ಇನ್ನೊಂದ್ಸಲ ಏನ್ ಮಾಡ್ತಾನ ಮಿಶ್ರ ಭಿನ್ನರಾಶಿ ಒಳಗೆ ಕೊಡ್ತಾನ. ಸೊ ಇದ್ರ ಬಗ್ಗೆ ಜಾಸ್ತಿ ನೀವು ಗಮನ ಹರಿಸ್ಬೇಕಾಗ್ತೈತಿ. ಹಾಗಾದ್ರ ಮುಂದಿನ ಪ್ರಶ್ನೆ ಯಾವ ತರ ಆಯ್ತಂತ ಚೆಕ್ ಮಾಡೋಣ. ಸೊ ಮುಂದಿನ ಪ್ರಶ್ನೆ ಯಾವ್ದೈತಪ್ಪ ಅಂತಂದ್ರ ಕ್ಲಿಯರ್ ಆಗಿ ಜಿ ಮತ್ತು ಎಚ್ ಒಟ್ಟಿಗೆ ಒಂದು ಕೆಲಸವನ್ನ 30 ದಿವಸ ಮಾಡ್ತಾರೆ. ಇಬ್ರೂ ಸೇರಿ ಜಿ ಮತ್ತು ಎಚ್ ಇಬ್ಬರದಾರಲ್ಲಿ ಆ ಇಬ್ರು ಸೇರಿ 30 ದಿವಸ ಮಾಡ್ತಾರೋ. ಎಚ್ ಒಬ್ಬ 50 ದಿವಸ ಮಾಡ್ತಾನೋ. ಹಂಗಾದ್ರ ಅದ ಕೆಲಸನ ಜಿ ಒಬ್ಬ 2 ದಿವಸ ಮಾಡ್ತಾನಂತ ಕ್ವಶನ್. ಅರ್ಥ ಆಗತೈತಿ? ಸೇಮ್ ಟೈಪ್ 2 ಕ್ವಶನ್ ಇದೆ. ಇಲ್ಲಿವರೆಗೂ ನೀವು ಟೈಪ್ 1 ನೋಡಿದಿರಿ. ಇಲ್ಲಿ ಈಗ ಟೈಪ್ 2 ಐತಿ. ಟೈಪ್ 2 ಇದ್ದದಕ್ಕ ಸೊ ಏನ್ ಮಾಡ್ಬೇಕಾಗ್ತೈತಿ? ಆ ಜಿ ಮತ್ತು ಎಚ್ ಕಂಡು ಹಿಡಿಬೇಕಾಗ್ತೈತಿ. ಸೊ ಜಿ ಮತ್ತು ಎಚ್ ಅಂತಂದ್ರ ಜಿ ಪ್ಲಸ್ ಎಚ್. ಓಕೆ, ಇಬ್ರು ಸೇರಿ ಜಿ ಪ್ಲಸ್ ಎಚ್. ಜಿ ಪ್ಲಸ್ ಎಚ್ 2 ದಿವಸ ಕೆಲಸ ಮಾಡ್ತಾರೆ. ಇಲ್ಲಿ 30 ದಿವಸ ಕೆಲಸ ಮಾಡ್ತಾರೆ. ಅದೇ ರೀತಿ ಎಚ್ ಒಬ್ಬ 2 ದಿವಸ ಕೆಲಸ ಮಾಡ್ತಾನಂತಂದ್ರ ಎಚ್ ಒಬ್ಬನ 2 ದಿವಸ ಕೆಲಸ ಮಾಡ್ತಾನಂತಂದ್ರ 50 ದಿವಸ ಕೆಲಸ ಮಾಡ್ತಾನ. ಹಂಗಾದ್ರ ಜಿ 2 ದಿವಸ ಕೆಲಸ ಮಾಡ್ತಾನಂತ ಕ್ವಶನ್. ಓಕೆ, ಜಿ 2 ದಿವಸ ಕೆಲಸ ಮಾಡ್ತಾನಂತ ಕ್ವಶನ್. ಸೊ ಜಿ ಮತ್ತೆ ಎಚ್ ಇಬ್ರು ಸೇರಿ 30 ದಿವಸ, ಎಚ್ 50 ದಿವಸ. ಹಂಗಾದ್ರೆ ಜಿ 2 ದಿವಸ ಕೆಲಸ ಮಾಡ್ತಾರಂತ ಕ್ವಶನ್. ಮೊದಲು ಏನ್ ಮಾಡ್ಬೇಕು? ಇಲ್ಲಿ ಇವ್ರಿಬ್ಬರದು ಸೇರಿಸಿ ಮೊದಲು ಏನ್ ಮಾಡ್ಬೇಕು? ನಾವು ಎಲ್ ಸಿ ಎಂ ತೆಗಿಬೇಕು. ಓಕೆ, ಸೊ ಇವ್ರಿಗೂ ಸೇರಿಸಿ ಏನ್ ಮಾಡ್ಬೇಕು? ನಾವು ಮೊದಲ ಎಲ್ ಸಿ ಎಂ ತೆಗಿಬೇಕು. ಸೊ ಎಲ್ ಸಿ ಎಂ ತೆಗಿಬೇಕಂತಂದ್ರೆ 30 ಮತ್ತು 50ರ ಎಲ್ ಸಿ ಎಂ ತೆಗಿಬೇಕು. 30ರ ಬಗ್ಗೆ ಒಳಗಡೆ ಮತ್ತು 50ರ ಬಗ್ಗೆ ಒಳಗಡೆ ಯಾವ್ದು ಕಾಮನ್ ಐತಿಲ್ಲ ಅದ ನಂಬರ್ ಆಗಿರ್ತೈತಿ. ಸೊ ಎಲ್ ಸಿ ಎಂ ನಿಮ್ಮದು ಎಷ್ಟು ಬರ್ತೈತಿ ಅಂದ್ರ 150. ಓಕೆ, 35ಲೆ 150. ಅದೇ ರೀತಿ 53ಲೆ 150. ಬೇಡ, ಈ ಜೀರೋ ಬಿಡ್ರಿ, ತಲೆ ಕೆಡ್ಸ್ಕೊಳ್ಬೇಡ್ರಿ. 3 5ಲೆ 15, 5 3ಲೆ 15. ಸೊ ಇಷ್ಟೊತ್ತು ನಿಮ್ಗೆ ಗೊತ್ತಿರ್ತೈತಿ. ಇಲ್ಲಿ ಒಂದ್ ಜೀರೋ ಐತಿ, ಇಲ್ಲಿ ಒಂದ್ ಜೀರೋ ಐತಿ, ಅದಕ್ಕೆ ಮುಂದೊಂದ್ ಜೀರೋ ಬರ್ದ್ಬಿಟ್ರೆ ಸೊ 150 ಬಂದ್ಬಿಟ್ಟು. ಕ್ಲಿಯರ್? ಸೊ ಹಂಗಾದ್ರ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಮೊದಲು ಅವ್ರ ಎಫಿಷಿಯನ್ಸಿ ಕಂಡು ಹಿಡ್ಕೋಬೇಕು ಇಬ್ಬರದು. ಇಬ್ರು ಕೂಡಿ 30 ದಿವಸನಾಗ 150 ಅಂತಾರೆ. 3 ಎಷ್ಟಲೇ 15 3 5ಲೆ 15. ಓಕೆ, ಸೊ ಅದಕ್ಕೋಸ್ಕರ 5 ಬರ್ತೈತಿ. ಎಚ್ 5 ಎಷ್ಟಲೇ 15, 5 3ಲೆ 15. ಅರ್ಥ ಆತ್ನ ಹೇಳೋದ? 5 ಎಷ್ಟಲೇ 15 ಅಂದ್ರ 5 3ಲೆ 15. ಇಲ್ಲಿ ನೋಡ್ರಿ, ಜಿ ಮತ್ತು ಎಚ್ ಇಬ್ರು ಸೇರಿ ಒಂದ್ ದಿವಸಕ್ಕೆ 5 ತಿಂತಾರ. ಎಚ್ ಒಬ್ಬ ಒಂದ್ ದಿವಸಕ್ಕೆ 3 ತಿಂತಾನ. ಹಂಗಾದ್ರೆ ನಿಮ್ಗೆ ಜಿ ಬೇಕಂದ್ರ ಸೊ ಇವ್ರಿಬ್ರು ಒಳಗಡೆ ಇವನನ್ನ ಮೈನಸ್ ಮಾಡ್ರ ಸೊ ನಿಮ್ಗೆ ಜಿ ಸಿಗ್ತಾನ. ಅವಾಗ ಏನ್ ಮಾಡ್ಬೇಕಾಗ್ತೈತಿ? ಇಲ್ಲಿ ಮೈನಸ್ ಮಾಡ್ಬೇಕಾಗ್ತೈತಿ. ಇದೀಗ ಒಟ್ಟಿಗೆ ಅಂತ ಬಂದಿದ್ರಿ, ಪ್ಲಸ್ ಮಾಡತ್ತಿದ್ರಿ. ಈಗ ಇಂಡಿವಿಜುವಲ್ ಒಬ್ಬೊಬ್ಬರಾಗಿ ಬೇಕಾಗೈತಿ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕಾಗೈತಿ. ಸೊ ಒಂದ್ ಅರ್ಥ ಮಾಡ್ಕೋರಿ, ಜಿ ಮತ್ತು ಎಚ್ 5 ಐತಿ, ಎಚ್ ಎಷ್ಟೈತಿ? 3 ಐತಿ. ಸೊ ನಿಮ್ಗೆ ಜಿ ಬೇಕಂದ್ರೆ ಏನ್ ಮಾಡ್ಬೇಕು? ಮೊದಲ ಈ ಎಫಿಷಿಯನ್ಸಿ ಕಂಡು ಹಿಡ್ಕೋಬೇಕು. 5ರಾಗ 3ಅನ್ನ ಮೈನಸ್ ಮಾಡ್ಬಿಡ್ರಿ. ಎಷ್ಟು ಬರ್ತೈತಿ? 2. ಎಷ್ಟು ಬರ್ತೈತಿ? 2 ಬರ್ತೈತಿ. ಇನ್ನೇನ್ ಮಾಡ್ರಿ ನೀವು? ಟೋಟಲ್ ಇದೇನಾ ನಿಮ್ಗೆ ಹೇಳ್ಬೇಕಂತ ಇದು 2 ಬಂದಿರೋದು, ಇದು ಅವನ ಕಾರ್ಯಕ್ಷಮತೆ ಅಥವಾ ಎಫಿಷಿಯನ್ಸಿ. ಅದ ಕಾರ್ಯಕ್ಷಮತೆ ಅಥವಾ ಎಫಿಷಿಯನ್ಸಿ ಅಂತ ಕರಿತೀವಿ ನಾವು. ಹಂಗಾದ್ರೆ ನಿಮಗೆ ಏನ್ ಬೇಕಾಗೈತಿ? 150 ಡೇಸ್ 150 ಇದನ್ನ ಜಿ ಎಸ್ ಸೂಚನೆ ಮಾಡ್ತಾನಂತಂದ್ರ ಒಂದ್ ಅರ್ಥ ಮಾಡ್ಕೋರಿ. ಟೋಟಲ್ ವರ್ಕ್ 150 ಐತಿ. ಜಿ ಮತ್ತು ಎಚ್ ಇಬ್ರು ಕೂಡ 5 ತಿಂತಾರು. ಎಚ್ ಒಬ್ಬ 3 ತಿಂತಾನು. ಸೊ ಜಿ ಬೇಕಂತಂದ್ರ 5ರಾಗ 3 ಹೋದ್ರ ಜಿ ಒಂದ್ ದಿವಸಕ್ಕೆ 2 ತಿಂತಾನಂದ್ರ 150 ದಿನಕ್ಕೆ 2 ದಿವಸ ತಗೋತಾನಂತಂದ್ರ 150/2. ಸೊ ಒಂದ್ ಯಾವಾಗ್ಲೂ ಅರ್ಥ ಮಾಡ್ಕೋರಿ, ಕ್ಲಿಯರ್ ಆಗಿ ಹೇಳ್ತಾನೆ ನಿಮಗೆ. ಯಾವುದೇ ಸಂಖ್ಯೆಯನ್ನ ಡಿವೈಡೆಡ್ ಬೈ 2, ಇದೊಂದು ಮೈಂಡ್ ಒಳಗೆ ಇಟ್ಕೊಂಡ್ಬಿಡ್ರಿ. ಸೊ ಯಾವುದೇ ಸಂಖ್ಯೆಯನ್ನ ಡಿವೈಡ್ ಬೈ 2 ಮಾಡಿದ್ರೆ ಆ ಸಂಖ್ಯೆಯ ಅರ್ಧದಷ್ಟು ಬರ್ತದೆ. ಎಷ್ಟು ಬರ್ತೈತಿ? ಆ ಸಂಖ್ಯೆ ಅರ್ಧದಷ್ಟು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಈ 100 ಐತೆ ಅಂತ ಹೇಳ್ಕೋರಿ. ಈ 100ಅನ್ನ ಡಿವೈಡ್ ಬೈ 2 ಅಂದ್ರೆ 100 ಡಿವೈಡ್ ಮಾಡೋದು ಅಂದ್ರೆ 2 ಭಾಗ ಮಾಡೋದು ಅಂದ್ರೆ ಅರ್ಥ ಹೇಳೋದು. ಸೊ ಡಿವೈಡ್ ಅಂದ್ರೆ 2 ಭಾಗ ಮಾಡೋದು ಅಂದ್ರೆ ಈ 100ಅನ್ನ ಡಿವೈಡ್ ಬೈ 2 ಅಂತಂದ್ರೆ 100ಅನ್ನ 2 ಭಾಗ ಮಾಡಿದ್ರೆ ಓಬಿಯಸ್ಲಿ ಎಷ್ಟಾಗ್ತೈತಿ? 50 ಆಗ್ತೈತಿ. ಇಲ್ಲ ಅರ್ಧ ಆಗ್ತಾವಿಲ್ಲ. ಸೊ ಅದೇ ರೀತಿ ಸೇಮ್. ಸೊ 150/2 ಅಂತಂದ್ರೆ ಎಷ್ಟು ಬರ್ತೈತಿ? 75 ಬರ್ತೈತಿ. ಎಷ್ಟು ಬರ್ತೈತಿ? 75 ಬರ್ತೈತಿ. ಸೊ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಎಷ್ಟಾಗೈತಿ ಅಂದ್ರೆ 75. ಕ್ಲಿಯರ್? ಐ ಹೋಪ್ ಎಲ್ಲವೂ ನಿಮ್ಗೆ ಅರ್ಥ ಆಗತೈತಿ ಅಂತ ಅನ್ಕೊಂಡೇನೆ ನಾನು. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ನಾನು ಚೆಕ್ ಮಾಡ್ಕೊಂಡು ಹೋಗ್ತೀನಿ ನಿಮ್ಗೆ. ಸೊ ನೋಡ್ರಿ ಮುಂದಿನ ಪ್ರಶ್ನೆ ಯಾವ ರೀತಿ.
ಕೆ ಮತ್ತು ಎಲ್ ಕ್ರಮವಾಗಿ 15 ದಿನ ಮತ್ತು 20 ದಿವಸನೇ ಕೆಲಸ ಮಾಡ್ತಾರಂತ. ಆ ಅವರಿಬ್ರು ಒಟ್ಟಿಗೆ 5 ದಿನ ಕೆಲಸ ಮಾಡಿ ಬಿಟ್ಟು ಹೋಗ್ತಾರಂತ. ಹಂಗಾದ್ರ ಕೆಲಸ ಪೂರ್ಣಗೊಳಿಸಲಾಗದ ಭಾಗ ಅಂದ್ರೆ ಇನ್ನು ಎಷ್ಟು ಭಾಗ ಕೆಲಸ ಪೂರ್ಣ ಆಗಿಲ್ಲ ಅಂತ ಕ್ವಶನ್ ಐತಿ. ಓಕೆ, ಸೊ ಎಷ್ಟು ಭಾಗ ಕೆಲಸ ಪೂರ್ಣ ಆಗಿಲ್ಲ ಅಂತ ಕ್ವಶನ್ ಆಗ್ತೈತಿ. ಸೊ ಒಂದ್ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರ ಕೆ 8 ದಿವಸನೇ ಕೆಲಸ ಮಾಡ್ತಾನೆ. ಇಲ್ಲಿ ಕೆ 15 ದಿವಸನೇ ಕೆಲಸ ಮಾಡ್ತಾನೆ. ಅದೇ ರೀತಿ ಎಲ್ 8 ದಿವಸನೇ ಕೆಲಸ ಮಾಡ್ತಾನೆ. ಇಲ್ಲಿ ಎಲ್ 20 ದಿವಸನೇ ಕೆಲಸ ಮಾಡ್ತಾನೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗ ಟೈಮ್ ಗೊತ್ತೈತಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ನೀವು ವರ್ಕ್ ಗೊತ್ತಾಗ್ಬೇಕು. ವರ್ಕ್ ಗೊತ್ತಾಗ್ಬೇಕಂದ್ರೆ 15 ಮತ್ತು 20 ಲಸ ತೆಗಿಬೇಕು. 15 ಮತ್ತು 20 ಲಸ ಎಷ್ಟು ಬರ್ತೈತಿ? 60 ಬರ್ತೈತಿ. 15 ಮತ್ತು 20 ಲಸ 60 ಬರ್ತೈತಿ. 15 ಎಷ್ಟಲೇ 60? 15 4ಲೇ 60. 20 ಎಷ್ಟಲೇ 60? 23ಲೇ 60. ಕ್ಲಿಯರ್? ಸೊ ಕೆ ಒಂದ್ ದಿವ್ಸಕ್ಕೆ 4 ತಿಂತಾನ, ಎಲ್ ಒಂದ್ ದಿವ್ಸಕ್ಕೆ 3 ತಿಂತಾನ. ಕ್ವಶನ್ ಏನೈತಪ್ಪ ಅಂತಂದ್ರ ಅವ್ರಿಬ್ರು ಒಟ್ಟಿಗೆ 5 ದಿವ್ಸ ಕೆಲಸ ಮಾಡ್ತಾರ. ಇಬ್ರು ಒಟ್ಟಿಗೆ ಎಷ್ಟು ದಿವ್ಸ ಕೆಲಸ ಮಾಡ್ತಾರ? 5 ದಿವ್ಸ ಕೆಲಸ ಮಾಡ್ತಾರಂದ್ರ 5 ಇಂಟು ಒಂದ್ ದಿವ್ಸಕ್ಕೆ ಇಬ್ರು ಕೂಡಿ ಎಷ್ಟು ತಿಂತಾರ? 7 ತಿಂತಾರ. ಟೋಟಲ್ 60 ರೊಟ್ಟಿ ಅದಾವು. 60 ರೊಟ್ಟಿ ಒಳಗಡೆ 5 ದಿವ್ಸ ಇಬ್ರು ಕೂಡಿ ತಿಂತಾರಂತ. ಹಂಗಾದ್ರ ಒಂದ್ ದಿವ್ಸಕ್ಕೆ ಇಬ್ರು ಕೂಡಿ 4 + 3 7 ತಿಂದ್ರ 5 ದಿವ್ಸಕ್ಕೆ ಎಷ್ಟು ತಿಂತಾರಪ್ಪ ಅಂದ್ರ 35 ತಿಂತಾರ. ಎಷ್ಟು ತಿಂತಾರ? 35 ತಿಂತಾರ. ಒಂದ್ ಅರ್ಥ ಮಾಡ್ಕೋರಿ, 60 ರೊಟ್ಟಿ ಇದಾವು. 60 ರೊಟ್ಟಿ ಒಳಗಡೆ ಆಲ್ರೆಡಿ 5 ದಿವ್ಸನ್ಯಾಗ 35 ರೊಟ್ಟಿ ತಿಂದಾರು. ಹಾಗಾದ್ರೆ ಇನ್ನ ಕೆಲಸ ಎಷ್ಟು ಪೂರ್ಣ ಆಗಿಲ್ಲ ಆ ಭಾಗ ಕಂಡು ಹಿಡಿಬೇಕು. ಸೊ ಮೊದಲು ಏನ್ ಮಾಡ್ಬೇಕು ನೀವು? ಟೋಟಲ್ ವರ್ಕ್ ಒಳಗಡೆ ಈಗ ಅವ್ರು ತಿಂದಿರುವಂತ ರೊಟ್ಟಿಗಳನ್ನ ಮೈನಸ್ ಮಾಡ್ಬಿಡ್ರಿ. ಟೋಟಲ್ 60 ರೊಟ್ಟಿ ಇದಾವು. 60ರ 35 ತಿಂದಾರು. 60ರ 35 ತಿಂದಾರ ಅಂದ್ರೆ ಎಷ್ಟು ಉಳಿತು? 25 ಉಳಿತು. ಟೋಟಲ್ ಎಷ್ಟೈತಿ? ಟೋಟಲ್ ಎಷ್ಟು ರೊಟ್ಟಿ ಇದಾವು? 60 ಅವ್ನ ಕೆಳಗಡೆ ಬರೆದು ಬಿಡ್ರಿ. 60 ಅಂದ್ರೆ 60 ರೊಟ್ಟಿ ಒಳಗಡೆ 35 ರೊಟ್ಟಿ ತಿಂದಾರ, 25 ರೊಟ್ಟಿ ತಿನ್ಬೇಕು. ಸೊ ಅದಕ್ಕೋಸ್ಕರ 60ಕ್ಕೆ 25 ಭಾಗ ಇನ್ನು ಮಾಡ್ಬೇಕು, ಕೆಲಸ ಆಗ್ಬೇಕಪ್ಪ ಅಂತಂದ್ರೆ ಈಗ ಏನ್ ಮಾಡ್ರಿ, ಡಿವೈಡ್ ಮಾಡ್ರಿ. 5 5ಲೇ 25. ಕ್ಲಿಯರ್? 5 5ಲೇ 25. 5 1ಲೇ 5. 5 5ಲೇ 25. 5 1ಲೇ 5 ಅಂದ್ರ 6ರಾಗ 5 ಹೋದ್ರ 1 ಉಳಿತು. 10 10 5 2. ಹಂಗಾದ್ರ ಇನ್ನೂ ಪೂರ್ಣಗೊಳಿಸಬೇಕಾದಂತ ಕೆಲಸ ಎಷ್ಟಪ್ಪಾ ಅಂತಂದ್ರ 5 ಡಿವೈಡೆಡ್ ಬೈ 12. ಇನ್ನು ಪೂರ್ಣಗೊಳಿಸಬೇಕಾದಂತ ಕೆಲಸ ಎಷ್ಟಪ್ಪಾ ಅಂದ್ರ 5 ಡಿವೈಡ್ ಬೈ 12. ಆಪ್ಷನ್ ಎ ಇಸ್ ಯುವರ್ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಗೈತಿ? ಕ್ವಶನ್ ಏನೈತಪ್ಪ ಅಂತಂದ್ರೆ ಇನ್ನು ಎಷ್ಟು ಕೆಲಸ ಮಾಡ್ಬೇಕು, ಎಷ್ಟು ಭಾಗ ಕೆಲಸ ಮಾಡ್ಬೇಕಂತ ಕ್ವಶನ್ ಆಗೈತೆ. ಸೊ ಇನ್ನು ಎಷ್ಟು ಭಾಗ ಕೆಲಸ ಮಾಡ್ಬೇಕಂದ್ರ 5/12. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ಕೆ = 15, ಎಲ್ = 20. ಸೊ ಇಬ್ರು ಕೂಡಿ ಎಷ್ಟು ದಿವಸನ ಕೆಲಸ ಮಾಡ್ತಾರಂದ್ರೆ ಟೋಟಲ್ ವರ್ಕ್ ಕಂಡುಹಿಡ್ಕೋಬೇಕು. 15 ಮತ್ತು 20 ಲಸ 60. 15 4ಲೇ 60, 23ಲೇ 60. ಒಂದ್ ದಿವಸಕ್ಕೆ ಇಬ್ರು ಕೂಡಿ 7 ತಿಂತಾರ. ಅವ್ರು ಒಟ್ಟಿಗೆ 2 ದಿನ ಕೆಲಸ ಮಾಡಿದಾರು, 5 ದಿನ ಕೆಲಸ ಮಾಡಿದಾರು. 5 ದಿವಸ ಕೆಲಸ ಮಾಡಿದಾರ ಅಂತಂದ್ರೆ 5 ಇಂಟು 7 = 35. ಟೋಟಲ್ ಇರೋದು 60. 60ರ 35 ಕೆಲಸ ಮಾಡಿದ್ರೆ ಉಳಿತಷ್ಟ 25. ಎಷ್ಟಕ್ಕ? 60ಕ್ಕೆ 25 ಉಳಿದ್ರೆ ಸೊ 5/12 ಬರ್ತೈತಿ. ಇದು ನಿಮ್ಮ ಆನ್ಸರ್ ಆಗಿರ್ತೈತಿ. ಹಂಗಾದ್ರ ಮುಂದಿನ ಪ್ರಶ್ನೆ ಯಾವ ರೀತಿ ಐತೆ ಅಂತ ನೋಡ್ರಿ. ಬಹಳ ಸಿಂಪಲ್ ಕ್ವಶನ್ ಐತಿ, ಬಟ್ ಇಲ್ಲಿ ಒಂದ್ ಸ್ವಲ್ಪ ಏನ ಮಿಸ್ ಮ್ಯಾಚ್ ಆಗೈತಿ ಅಂದ್ರೆ ಸ್ವಲ್ಪ ಟೈಮ್ ಮಿಸ್ ಮ್ಯಾಚ್ ಆಗೈತಿ. ಇಲ್ಲಿ ಟೈಮ್ ಏನ್ ಮಿಸ್ ಮ್ಯಾಚ್ ಆಗಿರೋದು ನಿಮ್ಗೆ ಹೇಳ್ತೀನಿ ಕೇಳ್ರಿ. ಈ 9 ಐತಲ್ಲ, ಇದು ಜಸ್ಟ್ 6 ಆಗ್ಬೇಕು. 9 is written to 6. ಕ್ಲಿಯರ್? ಸೊ ಹಂಗಾದ್ರೆ ನೋಡ್ರಿ ಏನೈತಿ. ಪಿ ಒಂದು ಕೆಲಸವನ್ನ 6 ದಿನ 6 ಗಂಟೆ ಕೆಲಸ ಮಾಡುವರು ಅಂದ್ರ ಪಿ ಪ್ರತಿದಿನ 6 ತಾಸು ಕೆಲಸ ಮಾಡ್ರ 14 ದಿವಸನೇ ಕೆಲಸ ಮುಗಿಸ್ತಾನಂತ. ಅದೇ ರೀತಿ ಕ್ಯೂ ಪ್ರತಿದಿನ 8 ತಾಸು ಕೆಲಸ ಮಾಡ್ರ 10 ದಿವಸನೇ ಕೆಲಸ ಮಾಡ್ತಾನಂತ. ಹಂಗಾದ್ರೆ ಇಬ್ರು ಕೂಡಿ 7 ತಾಸು ಕೆಲಸ ಮಾಡಿದ್ರೆ ಎಷ್ಟು ದಿವಸನೇ ಕೆಲಸ ಮುಗಿದಿದೆ ಅಂತ ಕ್ವಶನ್. ಓಕೆ, ಇಬ್ರು ಕೂಡಿ 7 ತಾಸು ಕೆಲಸ ಮಾಡಿದ್ರೆ 2 ದಿವಸನೇ ಕೆಲಸ ಮಾಡಿದೆ ಅಂತ ಕ್ವಶನ್. ಸೊ ನೋಡ್ರಿ ಸ್ವಲ್ಪ ಯಾವ ತರ ಇದೆ ಸ್ವಲ್ಪ ಬಿಡ್ಸರ್ ನೋಡೋಣ. ಸೊ ಸಿಂಪಲ್, ಏನು ಇಲ್ಲ. ಪಿ ಪರ್ ಡೇ 6 ಅವರ್ಸ್ ಕೆಲಸ ಮಾಡಿದ್ರ 14 ದಿವಸ ಮಾಡ್ತಾನಂತಂದ್ರ 14 6ಲೇ 84. ಕ್ಲಿಯರ್? ಒಂದ್ ದಿವ್ಸಕ್ಕೆ 6 ತಾಸು ಅಂದ್ರ 14 ದಿವಸ ಅಂತಂದ್ರ 84 ತಾಸಿನಾಗ ಕೆಲಸ ಮಾಡ್ತಾನು. ಅದೇ ರೀತಿ ಕ್ಯೂ ಒಂದ್ ದಿವ್ಸಕ್ಕ 8 ತಾಸು ಅಂತಂದ್ರ 10 ದಿವಸನ ಕೆಲಸ ಮಾಡ್ತಾನಂತ. ಅಂದ್ರ 80 ತಾಸನ ಕೆಲಸ ಮಾಡ್ತಾನ. ಎಷ್ಟು ತಾಸನ ಕೆಲಸ ಮಾಡ್ತಾನ್ರಿ? 80 ತಾಸನ ಕೆಲಸ ಮಾಡ್ತಾನ. ಹಾಗಾದ್ರ ಈ ಪಿ ಮತ್ತು ಕ್ಯೂ ಇಬ್ರು ಸೇರಿ ದಿವಸಕ್ಕೆ 7 ತಾಸು ಕೆಲಸ ಮಾಡಿದ್ರ 2 ದಿವಸನ ಕೆಲಸ ಮಾಡ್ತಾನೆ ಕ್ವಶನ್. ಸೊ ಒಂದ್ ಅರ್ಥ ಮಾಡ್ಕೋರಿ ಇಲ್ಲಿ ಏನಪ್ಪಾ ಅಂತಂದ್ರ ಈ 80 ಮತ್ತು 84ರ ಲಸ ತೆಗೆದ್ ಬಿಡ್ರಿ. ಸೊ 80 ಮತ್ತು 84ರ ಲಸ ಹೆಂಗ್ ತೆಗಿತೀರಿ ಇಲ್ಲಿ? ಸೊ ಇಲ್ಲಿ ನೋಡ್ರಿ, ಕ್ಲಿಯರ್ ಆಗಿ ಕೆಳಗಡೆ ಮಾಡಿರ್ತೇನೆ ನಾನು. 80 84. ಸೊ ಯಾವ ನಂಬರ್ಲೆ ಹೋಗ್ತೈತಿ? ಫಸ್ಟಿಗೆ 4ರಿಂದ ಹೋಗ್ತೈತಿ. 4ರಿಂದ ಹೋಗ್ತೈತಿ ಅಂದ್ರ 4 20ಲೇ 80, 4 2ಲೇ 8, 4 1 8. ಅದಾದ ನಂತರ ನೆಕ್ಸ್ಟ್ ಯಾವ ನಂಬರ್ಲಿ ಹೋಗ್ತೈತಿ? 20 21 ಭಾಗ ಹೋಗಂಗಿಲ್ಲ, ಯಾಕಂದ್ರೆ ಇದು ಬೆಸ ಸಂಖ್ಯೆ ಐತಿ, ಇದು ಸಮ ಸಂಖ್ಯೆ ಐತಿ, ಭಾಗ ಹೋಗಂಗಿಲ್ಲ. ಈಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕು? ಡೈರೆಕ್ಟ್ ಇಂಟು ಮಾಡ್ಬೇಕು. ಡೈರೆಕ್ಟ್ ಇಂಟು ಅಂತಂದ್ರ
4 ಇಂಟು 20 ಇಂಟು 21 ಮಾಡಬೇಕು. ಸೊ ನೋಡ್ರಿ 21 ಎರಡ್ಲಿ 42 ಅಂದ್ರೆ 420 420 ಪ್ಲಸ್ 4 ಅಂತಂದ್ರ 1680 ಎಷ್ಟಾಗ್ತೈತೆ? 1680 ಆಗ್ತೈತೆ. ದಯವಿಟ್ಟು ಸ್ನೇಹಿತರೆ ನಿಮ್ಮ ಕ್ಯಾಲ್ಕುಲೇಷನ್ ಭಾಳ ಸ್ಪೀಡ್ ಇರಬೇಕು. ಯಾಕಂತಂದ್ರ ಇಂಟು ಮತ್ತು ಡಿವೈಡ್ ಬೈ ಭಾಳ ಅಂದ್ರೆ ಭಾಳ ಸ್ಪೀಡ್ ಇರಬೇಕು. ಟೈಮ್ ಭಾಳ ತುಂಬಾ ಕಮ್ಮಿ ಇರ್ತೈತೆ. ಅದಕ್ಕೋಸ್ಕರ ಇಲ್ಲಿ ಎಷ್ಟೈತಪ್ಪ ಅಂದ್ರ 1680. ನಿಮ್ಮ ಕೆಲಸ ಎಷ್ಟು ಬರ್ತೈತಿ? 1680 ನಿಮ್ಮ ಟೋಟಲ್ ವರ್ಕ್. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊರಿ. ಸೊ 84 ಎಷ್ಟಲೇ 1680 ಅಂತ ಕಂಡು ಹಿಡ್ಕೋಬೇಕು. ಸೊ ಮೊದಲು ಏನ್ ಮಾಡ್ರಿ, ದೊಡ್ಡ ಸಂಖ್ಯೆ ಐತಿಲ್ಲ ಅದನ್ನ ಮ್ಯಾಗಿಡ್ರಿ. 1680 ಡಿವೈಡೆಡ್ ಬೈ 84. ಓಕೆ. ಸೊ ಏನ್ ಮಾಡ್ರಿ, 21 4 84 21 4 84 21 8 168 ಅಂತಂದ್ರ 80 ಆಗ್ತೈತಿ. ಸೊ 4 1 4 20 ಆಗ್ತೈತಿ. ಸೊ ಹಂಗಾದ್ರ 84 ಎಷ್ಟಲೇ 1680 ಅಂದ್ರ 84 20. ಓಕೆ. 84 20 1680. ಅದೇ ರೀತಿ 80 ಎಷ್ಟಲೇ 1680 ಅಂದ್ರ 80 21. ಕ್ಲಿಯರ್? 80 21 ಆಗ್ತೈತಿ. ಸೊ ಇಬ್ರು ಸೇರಿ 2 ದಿವ್ಸನ್ಯಾಗ 7 ತಾಸು ಕೆಲಸ ಮಾಡಿದ್ರೆ 2 ದಿವ್ಸನ್ಯಾಗ ಮುಗಿದಂತ ಕ್ವಶನ್. ಸೊ ಒಂದ್ ಅರ್ಥ ಮಾಡ್ಕೊರಿ, ಇಬ್ರು ಸೇರಿ ಹೆಂಗ್ ಮಾಡ್ತಾರಂತ ನಿಮ್ಗೆ ತೋರಿಸ್ಕೊಡ್ತೇನೆ ನೋಡ್ರಿ. ಇಲ್ಲಿ ಕ್ಲಿಯರ್ ಆಗಿ ಸಿಂಪಲ್ ಸೇಮ್ ಕ್ವಶನ್ಸ್ ಟೈಪ್ ಕ್ವಶನ್ಸ್ ಐತಿ. ಏನು ಡಿಫ್ರೆನ್ಸಿಯೇಷನ್ ಏನೂ ಇಲ್ಲ. ಸೊ ನೋಡ್ರಿ ಟೋಟಲ್ ವರ್ಕ್ ಎಷ್ಟೈತಿ? 1680 ಐತಿ. ಡಿವೈಡೆಡ್ ಬೈ ಎಫಿಷಿಯನ್ಸಿ ಎಷ್ಟೈತಿ? ಇವಂದ್ 20 ಐತಿ, ಇವಂದ್ 21 ಐತಿ. ಇಬ್ರು ಕೂಡ ಎಫಿಷಿಯನ್ಸಿ ಎಷ್ಟಾಗೈತಿ? 41 ಆಕೈತಿ. 41 ಇಂಟು ಒಂದ್ ದಿವ್ಸಕ್ಕೆ 2 ತಾಸು ಕೆಲಸ ಮಾಡಿದಾರೆ. ಇಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳಿದಂಗ 7 ದಿವ್ಸ ಕೆಲಸ ಮಾಡಿದಾರೋ ಆ 7ಅನ್ನ ನೀವು ಏನ್ ಮಾಡ್ಬೇಕು? ಇಲ್ಲಿ ಇಡಬೇಕಾಗ್ತೈತಿ. ಸೊ ಇದು ಭಾಗ ಮಾಡ್ರಿ. ಸೊ ನೋಡ್ರಿ 7 1 7 2 14 2 ಉಳಿತು 28 ಆಯ್ತು. 7 4 ಅದಾದ್ಮೇಲೆ ಇದೊಂದು 0 ಕ್ಲಿಯರ್? 0 ಆಯ್ತು. ಎಲ್ಲಿ ಗಡಿಬಿಡಿ ಮಾಡಿದ್ವಿ? ಏನಾದ್ರು ಗಡಿಬಿಡಿ ಮಾಡಿದ್ವಾ? ಏನಾದ್ರು ಗಡಿಬಿಡಿ ಮಾಡಿದ್ವಾ? ಇಲ್ಲ, ಮೇ ಬಿ ಏನು ಗಡಿಬಿಡಿ ಮಾಡಿಲ್ಲ. ಎಸ್, ಏನು ಪ್ರಾಬ್ಲಮ್ ಇಲ್ಲಿ ನೋಡ್ರಿ. ಮ್ಯಾಗ 240 ಐತಿ, ಕೆಳಗೆ 41 ಐತಿ. ಸೊ ಹಂಗಾದ್ರ 41 1 41 5 ಓಕೆ. 41 1 41 5 41 5 205 ಆಗ್ತೈತಿ. 240 ಒಳಗಡೆ 205 ಮೈನಸ್ ಮಾಡಿದ್ರ ಜಸ್ಟ್ 35 ಉಳಿತೈತಿ. 35 ಉಳಿದ್ರ ಅಲ್ಲೇನ್ ಮಾಡ್ತಾರ ನೀವು? ಪಾಯಿಂಟ್ ಕೊಡ್ತಾರಿ. ಸೊ ಪಾಯಿಂಟ್ ಕೊಟ್ರ ಅಂತಂದ್ರ 35 ಇದ್ದು 350 ಆಗ್ತೈತಿ. 350 ಆದ್ರ ನೆಕ್ಸ್ಟ್ ಏನಾಗ್ತೈತಿಪ್ಪ ಅಂತಂದ್ರ ಡೈರೆಕ್ಟ್ 41 ಎಷ್ಟಲೇ ಅಂತಂದ್ರ 41 ಅಪ್ರಾಕ್ಸಿಮೇಟ್ಲಿ 7 ಆಗ್ಬೋದು. ಸೊ 5.7 ಅಂತಂದ್ರ 5.7 ನಿಯರೆಸ್ಟ್ ಆನ್ಸರ್ ಯಾವ್ದೈತಿ ಅಂದ್ರೆ ಇಲ್ಲಿ 6 ಡೇಸ್ ಐತಿ. ಸೊ ಹಿಂಗಾಗಿ ಈ ಪ್ರಶ್ನೆಗೆ ಉತ್ತರ ಎಷ್ಟಾಗ್ತೈತಿಪ್ಪ ಅಂದ್ರೆ 6 ಡೇಸ್ ಆಗ್ತೈತಿ. ಓಕೆ. ಪಾಯಿಂಟ್ ಒಳಗೆ ಬಂದು ಸ್ವಲ್ಪ ನಿಯರೆಸ್ಟ್ ಆನ್ಸರ್ ನೋಡ್ಬೇಕಾಗ್ತೈತಿ. ಹಿಂಗಾಗಿ ಅಪ್ರಾಕ್ಸಿಮೇಷನ್ ಟೈಪ್ ನಾಗ ನಾವು ಹೋಗೋದಾದ್ರೆ ಸೊ 5.7 ನಿಯರ್ ಯಾವ್ದಪ್ಪ ಅಂತ ಇಲ್ಲಿ 6 ಡೇಸ್ ಐತಿ. ಅದಕ್ಕೋಸ್ಕರ ಈ ಪ್ರಶ್ನೆಗೆ ಆನ್ಸರ್ 6 ಡೇಸ್ ಆಗಿರ್ತೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಐತೆ ಅಂತ ನೋಡೋದಾದ್ರೆ ನೋಡ್ರಿ, ಮುಂದಿನ ಪ್ರಶ್ನೆ ಎಕ್ಸ್ ಒಂದು ಕೆಲಸವನ್ನ 20 ದಿನಗಳಲ್ಲಿ 25% ಪೂರ್ಣಗೊಳಿಸುತ್ತಾನೆ. ವಾಯ್ ಉಳಿದ ಕೆಲಸ ವಾಯ್ ಅವನಿಗೆ ಸೇರಿ ಉಳಿದ ಕೆಲಸವನ್ನ ಅಂದ್ರ ಎಕ್ಸ್ ಒಬ್ಬ 20 ದಿವಸನಾಗ 25% ಕೆಲಸ ಮಾಡ್ತಾನೋ. ಉಳಿದ ಕೆಲಸ ವಾಯ್ ಮತ್ತು ಎಕ್ಸ್ ಕೂಡಿ ಇಬ್ರು ಸೇರಿ 15 ದಿವಸನಾಗ ಕೆಲಸ ಮಾಡ್ತಾರೋ. ಹಂಗಾದ್ರೆ ವಾಯ್ ಒಬ್ಬ 2 ದಿವಸನಾಗ ಕೆಲಸ ಮಾಡ್ತಾನಂತ ಕ್ವಶನ್. ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಐತಿ. ಇದ್ರಾಗ ಒಂದು ಸ್ವಲ್ಪ ಪರ್ಸೆಂಟೇಜ್ ಮಿಕ್ಸಿಂಗ್ ಐತಿ. ಸೊ ಯಾವ ತರ ಆಗ್ತೈತೆ ಅಂತ ನಿಮ್ಗೆ ಹೇಳ್ತೇನೆ ಕೇಳ್ರಿ. ಏನೂ ಇಲ್ಲ, ಒಂದ್ ಅರ್ಥ ಮಾಡ್ಕೊರಿ. ಮೊದಲು ಎಕ್ಸ್ ಕಂಡು ಹಿಡ್ಕೋಬೇಕು. ಎಕ್ಸ್ ನೋಡ್ರಿ ಒಂದ್ ಹೇಳ್ತಾನೆ ಇಲ್ಲಿ 25% ಕೆಲಸ 20 ದಿವಸನೇ ಕೆಲಸ ಮಾಡ್ತಾನೆ. 2 ದಿವಸನೇ ಕೆಲಸ ಮಾಡ್ತಾನ. 25% ಅನ್ನ 20 ದಿವಸನೇ ಕೆಲಸ ಮಾಡ್ತಾನ ಅಂತಂದ್ರ ಟೋಟಲ್ ಕೆಲಸ ಎಷ್ಟು ಪರ್ಸೆಂಟ್ ಇರ್ತೈತಿ? ಟೋಟಲ್ ಕೆಲಸ ಯಾವಾಗಲೂ 100% ಇರ್ತೈತಿ. ಎಷ್ಟು ಪರ್ಸೆಂಟ್ ಇರ್ತೈತಿ? 100% ಇರ್ತೈತಿ. ಸೊ ಟೋಟಲ್ ಕೆಲಸ 100% ಇರ್ತೈತಿ ಅಂತಂದ್ರ 25% 20 ದಿವಸನೇ ಕೆಲಸ ಮಾಡ್ತಾರೆ. 100% 2 ದಿವಸನೇ ಕೆಲಸ ಮಾಡ್ತಾನೆ ಅಂತ ಕ್ವಶನ್ ಆಗ್ತೈತಿ. ಸೊ ಒಂದ್ ಅರ್ಥ ಮಾಡ್ಕೊರಿ, 25 ಎಷ್ಟಲೇ 100ಪ್ಪ ಅಂತಂದ್ರ 25 4. ಓಕೆ. 25 4 ಈಚೆ ಕಡೆ 4 ಮಾಡಿದ್ರೆ ಈ ಸೈಡ್ ಮತ್ತೆ ಕೂಡ 4 ಮಾಡಬೇಕು. 24 ಎಷ್ಟಾಗ್ತೈತಿ? 80. ಅಂದ್ರೆ ಒಂದ್ ಅರ್ಥ ಮಾಡ್ಕೊರಿ, ಈ ಎಕ್ಸ್ ಅನ್ನೋ ವ್ಯಕ್ತಿ ಪೂರ್ತಿ ಕೆಲಸ ಮಾಡಾಕ 80 ದಿನ ಟೈಮ್ ತಗೋತಾನ. 2 ದಿನ ತಗೋತಾನ ಟೈಮ್, 80 ದಿನ ಟೈಮ್ ತಗೋತಾನ. ಹಂಗಾದ್ರೆ
ಉಳಿದ ಕೆಲಸ ಈ 100% ಒಳಗಡೆ ಆಲ್ರೆಡಿ 25% ಎಕ್ಸ್ ಮಾಡ್ಯಾನ. 100% ಒಳಗಡೆ ಆಲ್ರೆಡಿ 25% ಎಕ್ಸ್ ಮಾಡ್ಯಾನ. ಇನ್ನು ಉಳಿತೆಷ್ಟ 75%. ಆ 75% ಐತ್ಲ, ಆ 75% ಇಬ್ರು ಸೇರಿ ಎರಡು ದೂಷಣೆ ಮಾಡ್ತಾರ ಅಂತಂದ್ರ ಇಬ್ರು ಸೇರಿ 15 ದೂಷಣೆ ಮಾಡ್ತಾರೆ. ಆ 75% ಇಬ್ರು ಸೇರಿ 15 ದೂಷಣೆ ಮಾಡ್ತಾರೆ. ಸೊ ಪೂರ್ತಿ ಕೆಲಸ ನಿಮ್ಗೆ ಇದೇ ಹೇಳಿದ್ನ, ಪೂರ್ತಿ ಕೆಲಸ ಎಷ್ಟು ದೂಷಣೆ ಎಷ್ಟು ಇರ್ತೈತಿ? 100% ಇರ್ತೈತಿ. ಓಕೆ, 100%. ಸೊ ಒಂದ್ ಅರ್ಥ ಮಾಡ್ಕೋರಿ, ಇಲ್ಲಿ 75% 15 ದೂಷಣೆ ಆದ್ರೆ 100% ಎಷ್ಟು ದೂಷಣೆ ಅಂತ ಕ್ವಶನ್ ಆಗ್ತೈತಿ. ಸೊ 25 ಮೂರ್ಲೆ 75, 25 ನಾಲ್ಕಲೆ 100 ಆಗ್ತೈತಿ. 3 ಎಷ್ಟ್ಲೆ 15, 3 5ಲೆ 15. ಸೊ 3 5ಲೆ 15 ಆದ್ರ 4 5ಲೆ ಎಷ್ಟ್ ಆಗ್ತೈತಿ? 20 ಆಗ್ತೈತಿ. ಒಂದ್ ಅರ್ಥ ಮಾಡ್ಕೋರಿ, ಇಲ್ಲಿ ಇದೈತಲ್ಲ, ಇದು ಈ 80 ಐತಲ್ಲ, ಈ 80 ಓನ್ಲಿ ಎಕ್ಸ್ ಅಷ್ಟೈತಿ. 80 ಐತ್ಲ, ಓನ್ಲಿ ಎಕ್ಸ್ ಅಷ್ಟ. ಈ 20 ಐತಲ್ಲ, ಈ 20 ಯಾರ್ದಪ್ಪ ಅಂತಂದ್ರ ಎಕ್ಸ್ ಪ್ಲಸ್ ವೈ. ಅರ್ಥ ಆದ್ನ ಹೇಳೋದು? ಎಕ್ಸ್ ಅನ್ನೋದು ಬರೀ ಇದು 80 ಅನ್ನೋದು ಬರೀ ಎಕ್ಸ್, 20 ಅನ್ನೋದು ಎಕ್ಸ್ ಪ್ಲಸ್ ವೈ. ಹಂಗಾದ್ರೆ ನೀವೇನ್ ಮಾಡ್ಬೇಕೀಗ? ವಾಯ್ ಎಷ್ಟ ಕಂಡು ಹಿಡಿಬೇಕು. ವಾಯ್ ಎಷ್ಟ ಕಂಡು ಹಿಡಿಬೇಕಂತಂದ್ರ ಸಿಂಪಲ್ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಮೊದಲು ನಾವೇನ್ ಮಾಡ್ಕೊಳ್ಳೋಣಪ್ಪ ಅಂತಂದ್ರ, ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಮಾಡ್ಕೊಳ್ಳೋನು. ಎಕ್ಸ್ ಪ್ಲಸ್ ವಾಯ್ ಎಷ್ಟು ದಿವಸ ಐತಿ? 20 ದಿವಸ ಐತಿ. ಅದೇ ರೀತಿ ಎಕ್ಸ್ ಎಷ್ಟೈತಿ? 80 ದಿವಸ ಐತಿ. ಹಂಗಾದ್ರ ವಾಯ್ ಎರಡು ದಿವಸ ಅಂತ ಕ್ವಶನ್ ಆಗೈತಿ. ಜಸ್ಟ್ ವಾಯ್ ಎರಡು ದಿವಸ ಅಂತ ಕ್ವಶನ್ ಆಗೈತಿ. ಡೈರೆಕ್ಟ್ ಇಂಡೈರೆಕ್ಟ್ ಕೊಟ್ಟು ಯಾವತ್ತು ಕೊಟ್ಟಿಲ್ಲ ಅವ್ನು ನಿಮ್ಗೆ ಹೇಳ್ಬೇಕು ಎಕ್ಸ್ ಎಷ್ಟು ದಿನ ಮಾಡಬೇಕು, ಎಕ್ಸ್ ಪ್ಲಸ್ ವಾಯ್ ಇಷ್ಟು ದಿವಸ ಮಾಡ್ತಾರೆ ಅಂತ. ಅದನ್ನ ನಾವು ಕಂಡು ಹಿಡ್ಕೋಬೇಕಾಗಿರ್ತೈತಿ. ಪರ್ಸೆಂಟೇಜ್ ಕೊಟ್ಟಿದ್ದ, ಸೊ ನಾವು ಕಂಡು ಹಿಡ್ಕೋತೀರಿ. ಸೊ 20 ಮತ್ತು 80 ಲಸ ತೆಗಿತಾರೆ. ಲಸ ಎಷ್ಟು ಬರ್ತೈತಿ? 80. 20 ಮತ್ತು 80 ಲಸ ಎಷ್ಟು ಬರ್ತೈತಿ? 80 ಬರ್ತೈತಿ. ಸೊ 20 ಎಷ್ಟಲೇ 80? 24ಲೆ 80. ಓಕೆ, ಸೊ 80 ಎಷ್ಟಲೇ 80? 81ಲೆ 80. ಇಲ್ಲಿ ನೋಡ್ರಿ, ಎಕ್ಸ್ ಪ್ಲಸ್ ವಾಯ್ ಇಬ್ರು ಸೇರಿ 4 ತಿಂತಾರ. ಅದ್ರಾಗ ಎಕ್ಸ್ 1 ತಿಂದ್ರ ವಾಯ್ ಸಿಗ್ಬೇಕಂದ್ರೆ ಮೈನಸ್ ಮಾಡ್ಬೋದಾ? ಈ 4 ಒಳಗಡೆ ಈ 1 ಮೈನಸ್ ಮಾಡ್ರೆ ಎಷ್ಟು ಬರ್ತೈತಿ? 3 ಬರ್ತೈತಿಲ್ಲ. ಸೊ ಅದನ್ನ ನೋಡ್ರಿ, ಟೋಟಲ್ ವರ್ಕ್ 80 ಐತಿ. ಡಿವೈಡ್ ಬೈ 4 ಒಳಗಡೆ 1 ಹೋದ್ರ 3 ಉಳಿತೈತಿ. ಸೊ ಇಲ್ಲಿ ನೋಡ್ರಿ, 80 ಡಿವೈಡ್ ಬೈ 3 ಅಂದ್ರೆ ಪೂರ್ಣಾಂಕ ಒಳಗ ಐತಿ. ಪೂರ್ಣಾಂಕ ಒಳಗ ಚೆಕ್ ಮಾಡ್ಕೋರಿ. ಇಲ್ಲಿ ಏನಪ್ಪಾ ಅಂದ್ರ 3 1ಲೆ 3 2ಲೆ 6, ಎಷ್ಟು ಉಳಿತು? 2 ಉಳಿತು. 2 ಅಂದ್ರೆ 20 ಆತು. 3 6ಲೆ 18. ಸೊ 3 6ಲೆ 18 ಅಂತಂದ್ರ 20 ಒಳಗಡೆ 18 ಹೋದ್ರೆ ಎಷ್ಟು ಉಳಿತು? 2 ಉಳಿತೈತಿ. ಆ 2 ಮ್ಯಾಲ ಬರೀರಿ, ರಿಮೈನಿಂಗ್ 3 ಕೆಳಗೆ ಬರ್ರಿ. ಅಂದ್ರೆ ಆನ್ಸರ್ ಎಷ್ಟಾಗ್ತೈತಿ? 26 ಪೂರ್ಣಾಂಕ 2 3. ಕ್ಲಿಯರ್ ಆಗಿ. ಸ್ವಲ್ಪ ಟ್ರಿಕಿ ಕ್ವಶನ್, ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ಬಂದಿರ್ತೈತಿ ಇಲ್ಲಿ. ಯಾಕಂತಂದ್ರ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ, ಯಾರು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಇನ್ಫಾರ್ಮೇಶನ್. ಸೊ ಇಂಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ನೀವು ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗ್ತೈತಿ. ಸೊ ಪರ್ಸೆಂಟೇಜ್ ಅಂತ ಮೊದಲು ನೀವೇನ್ ಮಾಡ್ಬೇಕು? ಡೇಸ್ ಕೌಂಟ್ ಮಾಡ್ಕೋಬೇಕು. ಕೌಂಟ್ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು LCM ತೆಗೆದು ಅದನ್ನ ಡಿವೈಡ್ ಮಾಡಿದ್ರೆ ನಿಮ್ಮ ಆನ್ಸರ್ ಬರುತ್ತೆ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ಚೆಕ್ ಮಾಡೋಣ. ಒಂದು ಕೆಲಸವನ್ನ 24 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅದೇ ಕೆಲಸದ 2/5 ಭಾಗವನ್ನ 12 ದಿನಗಳಲ್ಲಿ ಬಿ ಪೂರ್ಣಗೊಳಿಸಬಹುದು. ಹಾಗಾದ್ರೆ ಇಬ್ರು ಸೇರಿ 6 ದಿನ ಕೆಲಸ ಮಾಡ್ತಾರೋ. ಹಂಗಾದ್ರೆ ಇನ್ನು ಎಷ್ಟು ಭಾಗ ಕೆಲಸ ಐತೆ ಅಂತ ಕ್ವಶನ್ ಆಗ್ತೈತಿ. ಸೊ ಇದು ಕೂಡ ಸ್ವಲ್ಪ ಇಂಡೈರೆಕ್ಟ್ ಆಗಿರ್ತೈತಿ, ಯಾಕಂದ್ರೆ ಡಿವೈಡೆಡ್ ಬೈ ಕ್ವಶನ್ಸ್ ಇರ್ತೈತಿ. ಸ್ವಲ್ಪ ನೋಡ್ರಿ, ಡೈರೆಕ್ಟ್ ಆಗಿ ಅಂತ ಗೊತ್ತೈತಿ ನಿಮಗ, 24 ದಿವಸ ಅಂತ ಹೇಳಿ ಇಲ್ಲಿ ನೋಡ್ಕೊಂಡು. ಬಟ್ ಸಮಸ್ಯೆ ಇರೋದು ಎಲ್ಲಿಪ್ಪ ಅಂದ್ರೆ ಬಿ 2/5 ಕೆಲಸ ಅಂತ ನೋಡ್ರಿ. ಬಿ ಅದನ್ನ ಟೋಟಲ್ 5 ಭಾಗದಾಗ 2 ಭಾಗ ಕೆಲಸ ಮಾಡಕ್ 12 ದಿನ ತಗೊಂಡ. ಎಷ್ಟು ತಗೊಂಡಾನ? 12 ದಿನ ತಗೊಂಡಾನು. ಹಂಗಾದ್ರೆ ಟೋಟಲ್ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ತಗೋಬೇಕಂದ್ರೆ 5 ಭಾಗ ಎಷ್ಟಾಗ್ತೈತಿ ತಗೋಬೇಕು. 2 ಎಷ್ಟಲೆ 12, 2 6ಲೆ. ಓಕೆ, 2 ಎಷ್ಟಲೆ 12, 2 6ಲೆ 12. ಮ್ಯಾಗ 6 ಮಾಡಿದ್ರೆ ಕೆಳಗು 6 ಮಾಡ್ಬೇಕು. 5 6ಲೆ ಎಷ್ಟಾಗ್ತೈತಿ? 30. ಸೊ ಇದು ನಿಮ್ಮದು ಏನಪ್ಪಾ ಅಂದ್ರೆ ಬಿ. 24, ಬಿ 30. ಅರ್ಥ ಆಗದೈತೆ ನಾ ಹೇಳೋದ? ಹಂಗಾದ್ರೆ ಈಗ ತಗೋರಿ, ಮೊದಲು ಏನ್ ಮಾಡಿ ಟೋಟಲ್ ವರ್ಕ್ ಕಂಡು ಹಿಡ್ಕೋರಿ. ಎ ಮತ್ತು ಬಿ ದ 24 ಅಂತ ಕಾಮನ್ ಐತಿ, ಬಿ ನಿಮ್ಗೆ 30 ಅಂತ ಬಂದೈತಿ. ಸೊ 24 ಮತ್ತು 30ರ ಲಸ ತೆಗಿರಿ. 24 ಮತ್ತು 30ರ ಲಸ ತೆಗೆದ್ರೆ ಲಸ ಎಷ್ಟು ಬರ್ತೈತಿ ಅಂದ್ರೆ 120 ಬರ್ತೈತಿ. 24 ಎಷ್ಟಲೇ 120 ಅಂದ್ರೆ 24 5ಲೆ. 30 ಎಷ್ಟಲೇ 120 ಅಂದ್ರೆ 34. ಕ್ಲಿಯರ್? ಅರ್ಥ ಆಗೋದೈತಿ? ಸೊ ಕ್ವಶನ್ ಏನೈತಪ್ಪ ಅಂದ್ರೆ ಇಬ್ರು ಸೇರಿ 6 ದಿನ ಕೆಲಸ ಮಾಡ್ತಾರೋ. ಹಂಗಾರೆ ಈಗ ಎಷ್ಟು ಕೆಲಸ ಇನ್ನೂ ಬಾಕಿ ಉಳಿದಿದೆ ಅಂದ್ರೆ ನೋಡ್ರಿ, ಟೋಟಲ್ 6 ದಿನ ಇಬ್ರು ಸೇರಿ ಕೆಲಸ ಮಾಡ್ತಾರೆ. 6 ದಿನ ಅಂದ್ರೆ ಒಂದ್ ದಿವಸಕ್ಕೆ 5 ಅಂತಾನ, ಒಂದ್ ದಿವಸಕ್ಕೆ 4 ಅಂತಾನ. ಅಂದ್ರೆ 5 + 4 = 9 ಆಕೈತಿ. 9 6ಲೆ 54. ಎಷ್ಟಾಗ್ತೈತಿ? 9 6ಲೆ 54 ಆಗ್ತೈತಿ. ಸೊ ಇನ್ನು ಬಾಕಿ ಉಳಿದದ್ದು ಬೇಕಪ್ಪ ಅಂತಂದ್ರ ಈ 120 ಟೋಟಲ್ ಐತೆ. ಟೋಟಲ್ ಒಳಗಡೆ ಅವ್ರು ಆಲ್ರೆಡಿ ಎಷ್ಟು ಮುಗಿಸ್ಯಾರ ಅದನ್ನ ನಾವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕಾಗೈತಿ. ಸೊ ಅದಕ್ಕೋಸ್ಕರ 120 - 54. ಸೊ 120 - 54 ಮಾಡಿದ್ರೆ ಉಳಿತೈತಿ ಎಷ್ಟಪ್ಪ ಅಂದ್ರ 66 ಉಳಿತೈತಿ. ಎಷ್ಟು ಉಳಿತೈತಿ? 66 ಉಳಿತೈತಿ. ಎಷ್ಟಕ್ಕೆ 66 ಉಳಿತೈತಿ? 120ಕ್ಕೆ 66. ಟೋಟಲ್ ವರ್ಕ್ 120 ಐತಿ. 120 ಆಲ್ರೆಡಿ 54 ಮಾಡಿದಾರು. ಇನ್ನು ಉಳಿದಿಷ್ಟ 66.
ಸೊ ಅದನ್ನ ನೀವು ಡಿವೈಡ್ ಮಾಡಿದ್ರ 6 11 66, 6 20 120. ಅದಕ್ಕೋಸ್ಕರ 11/20 ನಿಮ್ಮ ಉತ್ತರ ಆಗಿರ್ತೈತಿ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ಕ್ಲಿಯರ್? ಇವೆಲ್ಲ ಪ್ರಶ್ನೆಗಳು ಕೂಡ 2022 NTPC RRB ಡಿ ಗ್ರೂಪ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಿಮಗೆ ವಾಪಸ್ ಆಗ್ಯಾವ. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು ಕಂಪ್ಲೀಟ್ಲಿ. ಸೊ ಎಲ್ಲವೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಕೂಡ ಮಾತ್ರ ನಾವು ಬಿಟ್ಟಾಕತ್ತೀವಿ. ಅದಕ್ಕೋಸ್ಕರ ಸೊ ಈ ತರ ಕ್ವಶನ್ಸ್ ಬಂದ್ರೆ ನೀವು ಈ ತರ ಸಾಲ್ವ್ ಮಾಡ್ಬೇಕಾಗ್ತೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಇರ್ತದೆ ನೋಡ್ರಿ. ಎ ಒಂದು ಕೆಲಸವನ್ನ 30 ದಿನಗಳಲ್ಲಿ 75% ಮತ್ತು ಬಿ ಅದೇ ಕೆಲಸವನ್ನ 18 ದಿನಗಳಲ್ಲಿ 50% ಪೂರ್ಣಗೊಳಿಸಬಹುದು. ಅವರಿಬ್ಬರು ಒಟ್ಟಿಗೆ ಒಂದು ದಿನದಲ್ಲಿ ಎಷ್ಟು ಭಾಗ ಪೂರ್ಣಗೊಳಿಸ್ತಾರಂತ ಕ್ವಶನ್. ಓಕೆ, ಸಿಂಪಲ್ ಕ್ವಶನ್, ಸೇಮ್ ಕ್ವಶನ್ ಐತಿ, ಏನು ಚೇಂಜಸ್ ಇಲ್ಲ. ಮೊದಲ ಪರ್ಸೆಂಟೇಜ್ ಕೌಂಟ್ ಮಾಡ್ಕೋರಿ. ನೋಡ್ರಿ ಇಲ್ಲಿ 75% 30 ದಿನ. ಸೊ ನೋಡ್ರಿ ಇಲ್ಲಿ ಟೋಟಲಿ 75% 30 ದಿನ ಅಂತ. ಓಕೆ, ಸೊ 75% 30 ದಿನ ಅಂದ್ರೆ ಒಂದು ಟೋಟಲ್ ವರ್ಕ್ ಎರಡು ದಿವಸನಾಗ ಮುಗಿತೈತಿ. ಸೊ ಎಷ್ಟು ಪರ್ಸೆಂಟ್ ಇರ್ತೈತಿ? 100% ಇರ್ತೈತಿ. ಟೋಟಲ್ ವರ್ಕ್ ಎಷ್ಟು ಪರ್ಸೆಂಟ್ ಇರ್ತೈತಿ? 100% ಇರ್ತೈತಿ. ಸೊ ಇಲ್ಲಿ ನೋಡ್ರಿ 25 3 75, 25 4 100, 3 ಎಷ್ಟಲೇ 30, 3 10. ಸೊ ಇಲ್ಲಿ 10 ಮಾಡ್ರಿ, ಇಲ್ಲಿ ಕೂಡ 10 ಮಾಡ್ಬೇಕು. 4 10 ಎಷ್ಟು ಆಕೈತಿ? 40 ಆಕೈತಿ. ಇದು ಯಾರ್ದಪ್ಪ ಅಂತಂದ್ರ ಇದು ಎ. ಅರ್ಥ ಮಾಡ್ಕೊರಿ, ಇದು ಎ. ಅದೇ ರೀತಿ ಸೇಮ್ 50% ಕೆಲಸ ಬಿ 18 ದಿವಸ. ಅರ್ಧ 50% ಅಂದ್ರೆ ಎಷ್ಟು? 100ರಾಗ ಅರ್ಧ. ಅರ್ಧ ಕೆಲಸ 18 ದಿವಸ ಅಂದ್ರೆ ಪೂರ್ತಿ ಕೆಲಸ ಎಷ್ಟು ಮಾಡ್ತಾರ? 36. ಅಥವಾ ಡಬಲ್ ಹೌದಿಲ್ಲ? ಸೊ 50 ಡಬಲ್ 100 ಆದ್ರೆ 18 ಡಬಲ್ 36 ಆಗ್ತೈತಿ. ಹಂಗಾಗಿ ಎ ಇಸ್ ಈಕ್ವಲ್ಸ್ ಟು ನಿಮ್ಗೆ ಗೊತ್ತೈತಿ 40 ಅಂತ ಹೇಳಿ. ಬಿ ಎಷ್ಟಾಕೈತಿ? 36 ಆಗ್ತೈತಿ. ಬಿ ಎಷ್ಟಾಗ್ತೈತಿ? 36 ಆಗ್ತೈತಿ. ಸೊ ಬಿ ಇಸ್ ಈಕ್ವಲ್ಸ್ ಟು 36 ಆಗ್ತೈತಿ. ಹಾಗಾದ್ರೆ ಇಬ್ರು ಸೇರಿ ಟೋಟಲ್ ವರ್ಕ್ ಮೇಲೆ ಕಂಡು ಹಿಡೀರಿ. ಟೋಟಲ್ ವರ್ಕ್ ಅಂದ್ರ 36 ಮತ್ತು 40 ಟೋಟಲ್ ವರ್ಕ್ ಕಂಡು ಹಿಡಿಬೇಕು. ಸೊ 36 ಮತ್ತು 40 ಟೋಟಲ್ ವರ್ಕ್ ಎಷ್ಟು ಬರ್ತೈತಿ ಅಂದ್ರೆ ಲಸ ತೆಗಿರಿ. 40 36 ಲಸ ತೆಗಿರಿ. ಸೊ 4ರಲ್ಲಿ ಹೋದ್ರೆ 4 10 40, 4 9 30. ಓಕೆ, 19 90, 94 360. ನಿಮ್ದು ಎಲ್ ಸಿ ಎಂ ಎಷ್ಟು ಬರ್ತೈತಿ? 360 ಬರ್ತೈತಿ. 40 ಎಷ್ಟಲೇ 360? 49. ಓಕೆ, 36 ಎಷ್ಟಲೇ 360? 36 10. ನಿಮಗೆ ಏನ್ ಬೇಕಾಗೈತಿ? ಒಂದು ದಿವಸನಾಗ ಎಷ್ಟು ಭಾಗ ಕೆಲಸ ಮಾಡ್ತಾರಂತ. ಓಕೆ, ಒಂದ್ ದಿವಸನಾಗ ಎಷ್ಟು ಭಾಗ ಕೆಲಸ ಮಾಡ್ತಾರಂತಂದ್ರೆ ಟೋಟಲಿ ಇರೋದು ಎಷ್ಟಪ್ಪಾ ಅಂತಂದ್ರೆ ಟೋಟಲ್ ವರ್ಕ್ ಇರೋದು 360. ಒಂದ್ ದಿವಸಕ್ಕಂತಂದ್ರೆ ಇವ್ 9, ಇವ್ 10 ಅಂದ್ರೆ ಎಷ್ಟಾಕೈತಿ? 19. ಸೊ ಆನ್ಸರ್ ಎಷ್ಟಾಕೈತಿ ಇಲ್ಲಿ? 19 ಡಿವೈಡ್ ಬೈ 360. ಕ್ಲಿಯರ್? 19 ಡಿವೈಡ್ ಬೈ 360 ಇದು ನಿಮ್ ಉತ್ತರ ಆಗಿರ್ತೈತಿ. ಅದೇ ರೀತಿ ಮುಂದಿನ ಪ್ರಶ್ನೆ ಯಾವ ತರ ಐತಂತ ನೋಡ್ರಿ. ಎ ಬಿ ಸಿ 3 ಜನ 20 ದಿನ 24 ದಿನ 30 ದಿನ, ಹಂಗಾದ್ರೆ ಒಟ್ಟಿಗೆ 2 ದಿವಸ ಕೆಲಸ ಮಾಡ್ತಾರ. ಸೇಮ್ ಸಿಂಪಲ್ ಸಿಮಿಲರ್ ಕ್ವಶನ್ ಐತಿ. ಸೊ ಫಸ್ಟ್ ಟೈಪ್ ಒಳಗೆ ಏನೈತಿ ಅದ ಕ್ವಶನ್ ಇರ್ತೈತಿ. ಏನಂತಂದ್ರ ಎ ಇಸ್ ಈಕ್ವಲ್ಸ್ ಟು 20, ಬಿ ಇಸ್ ಈಕ್ವಲ್ಸ್ ಟು 24, ಸಿ ಇಸ್ ಈಕ್ವಲ್ಸ್ ಟು 30. ಓಕೆ, ಈ ಮೂರನ್ನು ನಂಬರ್ ತಗೊಂಡ್ ನೀವ್ ಏನಾದ್ರು ಎಲ್ ಸಿ ಎಫ್ ತೆಗೆದ್ರ 120 ಬರ್ತೈತಿ. ಸೊ 20 ಎಷ್ಟಲೇ 120, 26ಲೇ 24 ಎಷ್ಟಲೇ 120, 24 30 ಎಷ್ಟಲೇ 34. ಕ್ಲಿಯರ್? ಅರ್ಥ ಆಗೈತಿ? ಟೋಟಲ್ ಎಷ್ಟು ದಿವಸನಾಗ ಇಬ್ರಿಗೆ ಎಲ್ಲರೂ ಕೂಡಿ ಎಷ್ಟು ವರ್ಷ ಕೆಲಸ ಮಾಡ್ತಾರೆ? ಟೋಟಲ್ 120 ಐತಿ. ಎಫಿಷಿಯನ್ಸಿ ಕೂಡ್ಸ್ಕೊಂಡ್ಬಿಟ್ರೆ 6 5 11 11 4 15. ಓಕೆ, ಸೊ 15 ಅಂದ್ರೆ 15 ಅಂದ್ಲೆ 15 ಎಂಟ್ಲೆ ಅಂತಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. ಕ್ವಶನ್ ಏನೈತಿ? ಅವರು ಒಟ್ಟಿಗೆ ಕೆಲಸ ಮಾಡಿದ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಲು ಬೇಕಾಗುತ್ತದೆ? ಸೊ 120 ಡಿವೈಡ್ ಬೈ 15 ಅಂತಂತಂದ್ರೆ 8. ಏನಾದ್ರೂ ಆಪ್ಷನ್ಸ್ ತಪ್ಪಾಗಿದೆಯಾ? 26ಲೇ 120, 24 34 6 5 11. ಏನಾದ್ರು ಪ್ರಾಬ್ಲಮ್ ಆಗಿದೆ? ಏನು ಪ್ರಾಬ್ಲಮ್ ಇಲ್ಲ. ಮೇ ಬಿ ಸ್ವಲ್ಪ ಆಪ್ಷನ್ಸ್ ತಪ್ಪಾಗಿರ್ಬೋದು. ಸೊ ಇದಕ್ಕೆ ಆನ್ಸರ್ ಎಷ್ಟಪ್ಪ ಅಂತಂದ್ರೆ 8 ದಿನ. ಸೊ ಇದಕ್ಕೆ ಆನ್ಸರ್ 8 ದಿನ. ಸೊ ಆಪ್ಷನ್ಸ್ ಒಳಗಡೆ 8 ಹಾಕಿಲ್ಲ, ಸ್ವಲ್ಪ ಆಪ್ಷನ್ಸ್ ಪ್ರಿಂಟ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿರ್ಬೋದು. ಇದನ್ನ ಕ್ಯಾನ್ಸಲ್ ಮಾಡ್ಕೊರಿ. ಸೊ ಇದನ್ನ ನೀವು 8 ಅಂತ ಕನ್ಸಿಡರ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಕ್ಲಿಯರ್ ಆಗಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ಚೆಕ್ ಮಾಡೋಣ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನ 30 ದಿನಗಳಲ್ಲಿ ಮಾಡ್ತಾರ. ಸಿ ಅವ್ರ ಜೊತೆ ಕೂಡ್ಕೊಂಡ್ರೆ 24 ದಿವಸನಾಗ ಮಾಡ್ತಾರ. ಹಂಗಾದ್ರೆ ಸಿ ಒಬ್ಬ 2 ದಿವಸನಾಗ ಮಾಡ್ತಾನ ಅಂತ ಕ್ವಶನ್. ಬಹಳ ಈಸಿ ಕ್ವಶನ್ ಐತಿ, ಏನು ಇಲ್ಲ. 3 ಮಂದಿ ಸೇರಿ ಫಸ್ಟ್ ಏನ್ ಮಾಡ್ರಿ, ಎ ಬಿ ಸಿ 3 ಮಂದಿ ಸೇರಿ 2 ದಿವಸನಾಗ ಕೆಲಸ ಮಾಡ್ತಾರೋ, 24 ದಿವಸನಾಗ ಮಾಡ್ತಾರೋ. ಸೊ ಹಂಗಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಟು 24. ಅದೇ ರೀತಿ ಎ ಬಿ ಇಬ್ಬರು 2 ದಿವಸನಾಗ ಕೆಲಸ ಮಾಡ್ತಾರಂದ್ರ ಎ ಪ್ಲಸ್ ಬಿ ಈಕ್ವಲ್ಸ್ ಟು 30. ಹಂಗಾದ್ರೆ ನಿಮಗೆ ಏನ್ ಬೇಕಾಗೈತಿ? ಸಿ ಒಬ್ಬ 2 ದಿವಸನಾಗ ಕೆಲಸ ಮಾಡ್ತಾ ಕ್ವಶನ್. ಈ 24 ಮತ್ತು 30 ಎಲ್ ಸಿ ಎಂ ತೆಗಿರಿ. 24 ಮತ್ತು 30 ಎಲ್ ಸಿ ಎಂ 120 ಬರ್ತೈತಿ. 24 ಎಷ್ಟಲೇ 120,
24 5 ಹಂಗಾದ್ರ 30 ಎಷ್ಟಲೇ 120 34. ಸೊ ಈಗ 3 ಮಂದಿ ಒಳಗೆ ಇಬ್ರು ತೆಗೆದ್ರೆ ಒಬ್ಬ ಸಿಗ್ತಾನ. ಹಂಗಾದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಮೈನಸ್ ಮಾಡ್ಬೇಕು. ಸೊ ಟೋಟಲ್ ವರ್ಕ್ 120 ಐತಿ, ಡಿವೈಡ್ ಬೈ 5 4 ಹೋದ್ರೆ 1 ಉಳಿತೈತಿ. ಯಾವುದೇ ನಂಬರ್ ಡಿವೈಡ್ ಬೈ 1 ಮಾಡಿದ್ರೆ ಅಷ್ಟ ಉಳಿತೈತಿ. ಹಂಗಾಗಿ ಸಿ ಎರಡು ದಿವಸನ ಕೆಲಸ ಮಾಡ್ತಾನ ಅಂತಂದ್ರೆ 120 ದಿವಸನ ಕೆಲಸ ಮಾಡ. ಕ್ಲಿಯರ್? ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ಚೆಕ್ ಮಾಡೋಣ. ಪಿ ಕ್ಯೂ ಆರ್ ಮೂವರು ಸೇರಿ 4 ದಿವಸನ ಕೆಲಸ ಮಾಡ್ತಾರೆ. ಪಿ ಕ್ಯೂ ಒಬ್ಬೊಬ್ಬರಾಗಿ 8 ದಿನ ಮತ್ತು 12 ದಿವಸನ ಕೆಲಸ ಮಾಡ್ತಾರೆ. ಹಂಗಾದ್ರೆ 6 2 ದಿವಸನ ಕೆಲಸ ಮಾಡ್ತಾರೆ. ಕ್ವಶನ್ ಬಹಳ ಈಸಿ ಕ್ವಶನ್ ಐತಿ. ಸ್ವಲ್ಪ ಟ್ರಿಕಿ ಚೇಂಜ್ ಮಾಡಾಕ್ತೈತಿ. ಏನಪ್ಪಾ ಅಂದ್ರೆ 3 ಮಂದಿ ಸೇರಿ ಅಂದ್ರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ 2 ದಿವಸನ ಕೆಲಸ ಮಾಡ್ತಾರೆ, 4 ದಿವಸನ ಕೆಲಸ. ಅದೇ ರೀತಿ ಪಿ 2 ದಿವಸನ ಕೆಲಸ ಮಾಡ್ತಾನೆ, ಇಲ್ಲಿ 8 ದಿವಸನ ಕೆಲಸ ಮಾಡ್ತಾನೆ. ಕ್ಯೂ 2 ದಿವಸನ ಕೆಲಸ ಮಾಡ್ತಾನ, 12 ದಿವಸನ. ಹಂಗಾದ್ರೆ ನಿಮ್ಗೆ 6 ಬೇಕಾಗಿ. ಓಕೆ, 6 ಒಬ್ಬ 2 ದಿವಸನ ಕೆಲಸ ಮಾಡ್ತಾನೆ. ಕ್ವಶನ್ ಆಗೈತೆ. ಸೊ 4 8 12 ನೀವೇನಾದ್ರೂ ಎಲ್ ಸಿ ಎಂ ತೆಗೆದ್ರೆ ಈ ಮೂರು ಮಗ್ಗಿ ಒಳಗಡೆ ಕಾಮನ್ ಬರ್ತಕ್ಕಂಥ ನಂಬರ್ ಯಾವ್ದಪ್ಪ ಅಂದ್ರೆ 24. 4 6 24, 8 3 24, 12 2 24. ಕ್ಲಿಯರ್? ಸೊ ನಿಮ್ಗೆ 6 ಬೇಕಾಗೈತಿ. ಇಲ್ಲಿ 3 ಮಂದಿ ಕೂಡಿ ಒಂದ್ ದಿವಸಕ್ಕೆ 6 ತಿಂತಾರ. ಪಿ 3 ತಿಂತಾನ, ಕ್ಯೂ 2 ತಿಂತಾನ. ಹಂಗಾರೆ 6 ಬೇಕಾಗಿದೆ. 6 ಬೇಕಂದ್ರೆ ಇವ್ರಿಬ್ರು ಕೂಡ್ಸ್ರಿ, ಈ 3 ಮಂದಿ ಒಳಗಡೆ ಮೈನಸ್ ಮಾಡಿಬಿಡ್ರಿ. ಸೊ 6 ಒಳಗಡೆ ಇವ್ರಿಬ್ರು ಸೇರಿಸಿ ಮೈನಸ್ ಮಾಡ್ರೆ ಎಷ್ಟಾಗೈತಿ? 6 ರಾಗ 5 ಹೋದ್ರೆ 1 ಉಳಿತೈತಿ. ಅಂದ್ರ 6 ಎಫಿಷಿಯನ್ಸಿ ಎಷ್ಟಾಕತಿ? 1 ಆಕತಿ. ಹಂಗಾದ್ರೆ ನೀವೇನ್ ಮಾಡ್ರಿ, ಟೋಟಲ್ ವರ್ಕ್ 24, 6 ಒಂದ್ ದಿವಸಕ್ಕೆ 1 ತಿಂದ್ರ 24 ಉಳಿತೈತಿ. ಹಿಂಗಾಗಿ ಆನ್ಸರ್ ಆಪ್ಷನ್ ಡಿ ಆಗಿ. ಕ್ಲಿಯರ್? ಬಹಳ ಈಸಿಯೆಸ್ಟ್ ಕ್ವಶನ್ಸ್ ಅದಾವ. ಏನ್ ಟಫೆಸ್ಟ್ ಕ್ವಶನ್ಸ್ ಯಾವ ಕೂಡ ಇಲ್ಲ. ಸೊ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಂತ ಹೋಗ್ರಿ. ಯಾಕಂದ್ರೆ ಇದು ಕೂಡ RRB 2016 ಕ್ವಶನ್ ಐತೆ. ಸ್ವಲ್ಪ ಸರಿಯಾಗಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗ್ರಿ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ್ದೈತಿ ಐತಿಪ್ಪ ಅಂತಂದ್ರ, ಎ ಮತ್ತು ಬಿ ಒಂದ್ ಕೆಲಸ 14 ದಿವಸನ ಮಾಡ್ತಾರೋ, ಬಿ ಒಬ್ಬ 18 ದಿವಸನ ಕೆಲಸ ಮಾಡ್ತಾನೋ. ಹಂಗಾದ್ರ ಎ 6 ದಿವಸ ಕೆಲಸ ಮಾಡಿ ಬಿಟ್ಟು ಹೋಗ್ತಾನೋ. ಹಂಗಾದ್ರೆ ಉಳಿದ ಕೆಲಸ ಬಿ ಒಬ್ಬ 2 ದಿವಸನ ಮಾಡ್ತಾನೆ. ಈ ನೋಡ್ರಿ ಕ್ವಶನ್ ಬಹಳ ಈಸಿ ಐತಿ. ಒಂದು ಕ್ವಶನ್ ಅರ್ಥ ಮಾಡ್ಕೊರಿ. ಇಬ್ರು ಸೇರಿ 14 ದಿವಸನ ಕೆಲಸ ಮಾಡ್ತಾರೋ, ಬಿ ಒಬ್ಬ 18 ದಿವಸನ ಕೆಲಸ ಮಾಡ್ತಾನೋ. ಎ 6 ದಿವಸ ಕೆಲಸ ಮಾಡಿ ಬಿಟ್ಟು ಹೋಗ್ತಾನೋ. ಹಂಗಾದ್ರೆ ಉಳಿದ ಕೆಲಸ ಬಿ ಒಬ್ಬ 2 ದಿವಸನ ಮಾಡ್ತಾನಂತ ಕ್ವಶನ್ ಐತಿ. ಸೊ ಮೊದಲು ಏನ್ ಮಾಡ್ರಿ, ಎ ಮತ್ತು ಬಿ ಕಂಡಿಡ್ಕೋರಿ. ಎ ಮತ್ತು ಬಿ 2 ದಿವಸನ ಮಾಡ್ತಾರಪ್ಪ ಅಂದ್ರೆ 14 ದಿವಸನ ಮಾಡ್ತಾರೋ. ಅದೇ ರೀತಿ ಬಿ ಒಬ್ಬ 2 ದಿವಸನ ಮಾಡ್ತಾನ ಅಂತಂದ್ರೆ 18 ದಿವಸನ ಮಾಡ್ತಾನು. ಹಂಗಾದ್ರೆ ಮೊದಲು ಎ ಎಫಿಷಿಯನ್ಸಿ ಕಂಡಿಡ್ಕೋರಿ. ನೀವು ಎ ಎಫಿಷಿಯನ್ಸಿ ಬೇಕು ನಿಮಗ. ಅವಾಗ ಏನ್ ಮಾಡ್ರಿ, ಈಗ 14 ಮತ್ತು 18ರದ ಲಸ ತೆಗೆದು. ಓಕೆ, 14 ಮತ್ತು 18 ಲಸ ತೆಗಿತಾರೆ. 14 18ರ ಲಸ ತೆಗಿರಿ. 14 ಮತ್ತು 18ರ ಲಸ ತೆಗೆದ್ರೆ 2 7 14, 2 9 18. ಸೊ ಒಂದ್ ಅರ್ಥ ಮಾಡ್ಕೋರಿ, 7 9 63, 63 2 126. ಸೊ ಎಷ್ಟು ಬರ್ತೈತಿ? 126 ಬರ್ತೈತಿ ಲಸ. 126 ತಗೋರಿ. 14 ಎಷ್ಟನೇ? 126. ಒಂಬತ್ತಲೇ 63 ಅಲ್ಲ, 63 126. 126 14 9. ಸೊ 14 9 126 ಅಂದ್ರ 18 ಎಷ್ಟಲೇ? 18 7 18 7 120. ರೈಟ್? ಎಸ್, 18 7 126. ಸೊ ನಿಮ್ಗ ಎ ಎಫಿಷಿಯನ್ಸಿ ಬೇಕಂದ್ರೆ 9 7 ಮೈನಸ್ ಮಾಡಿಬಿಡ್ರಿ. ಸೊ 9 7 ಮೈನಸ್ ಮಾಡ್ರೆ 2 ಬರ್ತೈತಿ. ಆ 2 ಐತ್ಲ ಅದು ಎ. ಆ 2 ಅಂದ್ರೆ ಅವ್ನು ಎ 2 ದಿವಸ ಕೆಲಸ ಮಾಡಿದಾನ ಅಂದ್ರ 6 ದಿನ ಕೆಲಸ ಮಾಡಿದ. 2 ದಿವಸ ಕೆಲಸ ಮಾಡ್ಯಾನ, 6 ದಿವಸ ಕೆಲಸ ಮಾಡಿದಾನ. 6 ದಿವಸ ಕೆಲಸ ಮಾಡ್ರೆ ಎ 126 ಆಲ್ರೆಡಿ 12 ತಿಂದು ಹೋಗ್ಬಿಟ್ಟಿದ. ಸೊ ಆಲ್ರೆಡಿ 126 ಎ 12 ತಿಂದು ಹೋದ್ರ ಎಷ್ಟು ಉಳಿತೈತಿ ನಿಮ್ಗೆ ಹೇಳ್ಬೇಕಂತಂದ್ರ 114. ಓಕೆ, ಈ 114 ಉಳಿತೈತಿ. ಈ 114 ಉಳಿತೈತ್ಲ, ಇದು ರಿಮೈನಿಂಗ್. ಇದನ್ನ ಯಾರು ಮಾಡ್ಬೇಕಪ್ಪ ಅಂತಂದ್ರ, ಯಾರು ಮಾಡ್ಬೇಕಂತಂದ್ರ ಬಿ ಕೆಲಸ ಮಾಡ್ಬೇಕು. ಇನ್ ಯಾರು ಮಾಡ್ಬೇಕು? ಬಿ ಮಾಡ್ಬೇಕು. ಬಿ ಎಫಿಷಿಯನ್ಸಿ ಎಷ್ಟೈತಿ? 7 ಐತಿ. ಸೊ 7 ಐತಪ್ಪ ಅಂತಂದ್ರ ಇದನ್ನ ಯಾವ ತರ ಸಾಲ್ವ್ ಮಾಡ್ತೀರಿ ನೀವು? ಉಳಿದ ಕೆಲಸವನ್ನ ಬಿ ಒಬ್ಬ 2 ದಿವಸನ ಕೆಲಸ ಮಾಡ್ತಾನಂತ ಕ್ವಶನ್ ಆಗಿದೆ. ಸೊ ಉಳಿದ ಕೆಲಸವನ್ನ ಬಿ 2 ದಿವಸನ ಕೆಲಸ ಮಾಡ್ತಾನಂತಂದ್ರ ಆಪ್ಷನ್ಸ್ ತುಂಬಾ ರಾಂಗ್ ಆಗಿದೆ ಅನ್ಸತ್ತೆ ಮೋಸ್ಟ್ಲಿ. ಎ ಅಂಡ್ ಬಿ ಕ್ಯಾನ್ ಡೂ ವರ್ಕ್ ಇನ್ 14 days and ಬಿ ಕ್ಯಾನ್ ವರ್ಕ್ ಇನ್ 18 days respectively. ಎ ವರ್ಕ್ alone for 6 days, leaves the work, find the number of days required to complete the remaining work. ರಿಮೈನಿಂಗ್ ವರ್ಕ್ ಅಂದ್ರೆ 114 ಐತಿ. ಆ 114ಅನ್ನ ಬಿ ಅಡ್ಜಸ್ಟ್ ಮಾಡ್ತಂತ ಕ್ವಶನ್ ಆಗ್ತೈತಿ. ಎಸ್, ಆಪ್ಷನ್ಸ್ ಇಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಗೈತಿ. ಸೊ ನೋಡ್ರಿ, 7 1 7 1 7 ಎಷ್ಟು ಉಳಿತೈತಿ?
ಏಳರಾಗ 11ರಾಗ 7 ಹೋದ್ರೆ 4 ಉಳಿತೈತಿ, 44 ಅಂತಂದ್ರೆ 7 6 42, 2 ಉಳಿತೈತಿ, ಪಾಯಿಂಟ್ ಕೊಟ್ರೆ 20 ಆಕೈತಿ, 7 2. ಸೊ ಆನ್ಸರ್ ಇನ್ 16.2. ಸೊ ಆನ್ಸರ್ ಬಂದ್ಬಿಟ್ಟು 16.2. ಸೊ ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಪ್ರಾಬ್ಲಮ್ ಆಗೈತೆ, ಸೊ ಹಿಂಗಾಗಿ ಏನು ಮಾಡಕ್ ಬರಂಗಿಲ್ಲ. ಒಂದು 16.2 ಅಂತಂದ್ರೆ ಆಗಿರ್ಬೋದು, ಇಲ್ಲ 114 ಡಿವೈಡ್ ಬೈ 7 ಅಂತ ಕೂಡ ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತೈತಿ. ಸೊ ಅದನ್ನ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ, ಸ್ವಲ್ಪ ಅರ್ಥ ಇದು ಮಾಡ್ಕೊರಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಐತೆ ಅಂತ ನೋಡೋದಾದ್ರೆ, ಎ ಒಬ್ಬನೇ ಒಂದು ಕೆಲಸವನ್ನ 15 ದಿವಸನಾಗ ಮಾಡ್ತಾನೋ, ಬಿ ಅದೇ ಕೆಲಸವನ್ನ 30 ದಿವಸನಾಗ ಮಾಡ್ತಾನೋ. ಹಂಗಾದ್ರೆ ಇಬ್ರು ಒಂದಿನ ಬಿಟ್ಟು ಒಂದಿನ, ಅಂದ್ರೆ ಒಂದಿನ ಎ ಮಾಡ್ತಾನ, ಒಂದಿನ ಬಿ ಮಾಡ್ತಾನ. ಹಂಗಾದ್ರೆ ಇಬ್ರು 2 ದಿವಸನಾಗ ಕೆಲಸ ಮುಗಿದಿದೆ ಅಂತ ಕ್ವಶನ್ ಆಗ್ತೈತಿ. ಸೊ ಒಂದ್ ನೋಡ್ಕೋರಿ ಇಲ್ಲಿ, ಅಲ್ಟರ್ನೇಟ್ ಡೇಸ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಥಿಂಗ್ಸ್ ಬರ್ತೈತಿ ಇಲ್ಲಿ. ಏನಪ್ಪಾ ಅಂದ್ರೆ ಒಂದಿನ ಎ ಅಷ್ಟೇ ಕೆಲಸ ಮಾಡ್ತಾನ, ಒಂದಿನ ಬಿ ಅಷ್ಟೇ ಕೆಲಸ ಮಾಡ್ತಾನ. ಹಂಗಾದ್ರೆ 2 ದಿವಸನಾಗ ಕೆಲಸ ಮುಗಿದಿದೆ ಅಂತ ಕ್ವಶನ್. ಸೊ ಎ ಈಕ್ವಲ್ಸ್ ಟು 15, ಬಿ ಈಕ್ವಲ್ಸ್ ಟು 30. ಮೊದಲು ಏನ್ ಮಾಡ್ರಿ, 15 ಮತ್ತು 30 ಎಲ್ ಸಿ ಎಂ ತೆಗಿರಿ, 30 ಬರ್ತೈತಿ. 15 ಎಷ್ಟಲೆ 15 ಎರಡ್ಲೆ 30 ಎಷ್ಟಲೆ 31. ಇಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಆಕೈತಿ. ಏನಪ್ಪಾ ಅಂದ್ರೆ ಅಲ್ಟರ್ನೇಟ್ ಡೇಸ್ ಅಂತಂದ್ರೆ ಇಬ್ರು ಒಂದಿನ ಅವ್ ಮಾಡ್ರೆ ಒಂದಿನ ಇವ್ ಮಾಡಂಗಿಲ್ಲ. ಸೊ ಹಂಗಾದ್ರೆ ಏನ, ಫಸ್ಟ್ ಡೇ ನೋಡ್ರಿ ಎ ಕೆಲಸ ಮಾಡಿದ್ರೆ ಅದು ಬಿ ಕೆಲಸ ಮಾಡಂಗಿಲ್ಲ. ಸೆಕೆಂಡ್ ಡೇ ಎರಡನೇ ದಿನ ಬಿ ಕೆಲಸ ಮಾಡಿದ್ರೆ ಎ ಕೆಲಸ ಮಾಡಂಗಿಲ್ಲ. ಒಂದಿನ ಅವನು ಕೆಲಸ ಮಾಡ್ತಾರ. ಸೊ ಹಂಗಾದ್ರೆ ನೋಡ್ರಿ, ಫಸ್ಟ್ ಎ ಅಂತಂದ್ರೆ ಫಸ್ಟ್ನೇ ದಿನ 2 ಮಾಡ್ತಾನ, ಬಿ ಅಂತಂದ್ರೆ ಸೆಕೆಂಡ್ ಡೇ ಅವ್ನು 1, ಯಾಕಂದ್ರೆ ಅವ್ರ ಎಫಿಷಿಯನ್ಸಿ ಅವ್ನ್ 2 ಐತಿ, ಅವ್ನು 1 ಐತಿ. ನೋಡ್ರಿ ಇಲ್ಲಿ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ 2 ದಿವಸಕ್ಕ ಇವರು ಎಷ್ಟ್ ತಿಂದ್ರು, 2 ಮತ್ತು 1 ಕೂಶ 3 ತಿಂದ್ರು. 2 ದಿವಸಕ್ಕೆ ಇಬ್ರು ಸೇರಿ 3 ತಿಂದ್ರೆ 30 ದಿನಾಕ ಎಷ್ಟು ಟೈಮ್ ತಗೋತಾರಂತ ಕ್ವಶನ್. ಸೊ ಒಂದ್ ಅರ್ಥ ಮಾಡ್ಕೋರಿ ಇಲ್ಲಿ, ಏನಪ್ಪಾ ಅಂತಂದ್ರ 3 ತಿನ್ನಾಕ 2 ದಿನ ಆದ್ರ ಟೋಟಲ್ ಎಷ್ಟೈತಿ ಇಲ್ಲಿ, 30 ತಿನ್ನಾಕ ಎಷ್ಟು ದಿನ. ಅರ್ಥ ಆಗತ್ತ ಹೇಳೋದು? ಟೋಟಲ್ ವರ್ಕ್ 30 ಬರ್ತೈತಿ, ಎಫಿಷಿಯನ್ಸಿ 2 1 ಐತಿ. ಅಲ್ಟರ್ನೇಟ್ ಡೇಸ್ ಅಂತಂದ್ರೆ ಎ ದಿವಸ ಮಾಡಿದ ಕೆಲಸ ಅದು ಬಿ ಮಾಡಂಗಿಲ್ಲ, ಬಿ ಮಾಡಿದ್ರೆ ಎ ಮಾಡಂಗಿಲ್ಲ. ಫಸ್ಟ್ ಡೇ ಎ ಮಾಡಿದ್ರೆ ಎ 2 ತಿಂತಾನ, ಸೆಕೆಂಡ್ ಡೇ ಬಿ ಮಾಡಿದ್ರೆ ಬಿ 1 ತಿಂತಾನ. ಇಬ್ರು ಸೇರಿ 2 ದಿವಸ ಕೂಡಿ 3 ತಿಂತಾರ. ಹಂಗ 3 ತಿನ್ನಾಕ 2 ದಿನ ಟೈಮ್ ತಗೊಂಡ್ರ ಟೋಟಲ್ 30 ಐತಿ. 30 ತಿನ್ನಾಕ ಎಷ್ಟು ಟೈಮ್ ತಗೋತಾರ ಅಂತ ಕ್ವಶನ್. 3 ಎಷ್ಟಲೆ 30 ಅಂತಂದ್ರೆ 3 ಹತ್ಲೆ 3. ಓಕೆ, 3 ಎಷ್ಟಲೆ 30, 3 ಹತ್ಲೆ. ಈಚೆ ಕಡೆ 10 ಮಾಡ್ರೆ ಈಚೆಗೂ 10 ಮಾಡ್ಬೇಕು. ಸೊ 2 ಹತ್ಲೆ 20. ಆನ್ಸರ್ ಎಷ್ಟಾಗ್ತೈತಿ, 2 ಹತ್ಲೆ 20 ಆಗ್ತೈತಿ. ಹಿಂಗ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಸಿ ಇಸ್ ಯುವರ್ ರೈಟ್ ಆನ್ಸರ್. ಕ್ಲಿಯರ್? ಒಂದಿನ ಅವನು ಮಾಡಿದ್ರೆ 2 ದಿವಸನೇ ಕೆಲಸ ಮಾಡ್ತಾರಂದ್ರ 20 ದಿವಸನೇ ಕೆಲಸ ಮಾಡ್ತಾರೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ, ಎ ಮತ್ತು ಬಿ ಒಂದು ಕೆಲಸವನ್ನ 8 ದಿವಸನೇ ಮಾಡ್ತಾರೋ, ಬಿ ಎಗಿಂತ 25% ಹೆಚ್ಚು ಕಾರ್ಯಕ್ಷಮತೆ ಹೊಂದಿದಾನ. ಹಂಗಾದ್ರೆ ಎ ಒಬ್ಬನ 2 ದಿವಸನೇ ಕೆಲಸ ಮಾಡ್ತಾನಂತ ಕ್ವಶನ್. ನೋಡ್ರಿ ಇಲ್ಲಿ ಕ್ಲಿಯರ್ ಆಗಿ ಒಂದ್ ಅರ್ಥ ಮಾಡ್ಕೊರಿ, ಇಲ್ಲಿ ಯಾವುದೇ ರೀತಿ ಟೋಟಲ್ ವರ್ಕ್ ಬರಂಗಿಲ್ಲ. ಇಲ್ಲಿ ಒಂದ್ ಸ್ವಲ್ಪ ಟ್ರಿಕಿ ಕ್ವಶನ್ ಬರ್ತಾವ. ಏನಪ್ಪಾ ಅಂದ್ರ ಎ ಪ್ಲಸ್ ಬಿ ಇಬ್ರು ಕೂಡಿ 2 ದಿವಸನೇ ಕೆಲಸ ಮಾಡ್ತಾರೋ, ಎ ಪ್ಲಸ್ ಬಿ ಇಬ್ರು ಸೇರಿ 2 ದಿವಸನೇ ಕೆಲಸ ಮಾಡ್ತಾರೆ. ಓಕೆ, ಎ ಪ್ಲಸ್ ಬಿ ಇಬ್ರು ಸೇರಿ 2 ದಿವಸನೇ ಕೆಲಸ ಮಾಡ್ತಾರೋ, ಬಿ ಎಗಿಂತ 25% ಜಾಸ್ತಿ ಕೆಲಸ ಮಾಡ್ತಾನಂದ್ರ ಎ 100% ಕೆಲಸ ಮಾಡಿದಪ್ಪ ಅಂತಂದ್ರ ಬಿ ಅವನಕ್ಕಿಂತನೂ 25% ಜಾಸ್ತಿ ಕೆಲಸ ಮಾಡ್ತಾನಂತ. 25% ಅಂದ್ರೆ ಬಿ ಎಷ್ಟಾಗ್ತೈತಿ, 125%. ಅರ್ಥ ಆಯ್ತಾ? ಎ 100% ಮಾಡ್ರೆ ಬಿ 125%. ಅವನಕ್ಕಿಂತ ಕ್ಲಿಯರ್ ಆಗಿ ಹೇಳ್ತಾನವ, ಬಿ ಎಗಿಂತ 25% ಹೆಚ್ಚು ಕಾರ್ಯಕ್ಷಮತೆ ಹೊಂದಾನ, ಅವನಕ್ಕಿಂತ 25% ಜಾಸ್ತಿ ಇದಾನೆ. ಸೊ ಇಬ್ರು ಸೇರಿ ಎಷ್ಟು ಪರ್ಸೆಂಟ್ ಅದಿಲ್ಲಿ, ಎ 100%, ಬಿ 125%. ಇಬ್ರು ಸೇರಿ ಎಷ್ಟು ಪರ್ಸೆಂಟ್ ಆಗ್ತೈತಿ, 225% ಆಗ್ತೈತಿ. ಈ 225% ಕೆಲಸನ 8 ದಿವಸನಾಗ ಮಾಡಿದ್ರ ನಿಮಗೇನ್ ಬೇಕಾಗೈತಿ, ಈಗ ಎ ಒಬ್ಬ 2 ದಿವಸನಾಗ ಮಾಡ್ತೀವಿ. ಎ ಒಬ್ಬ ಅಂತಂದ್ರೆ ಎ ಎಷ್ಟು ಪರ್ಸೆಂಟ್ ಐತಿ ಇಲ್ಲಿ, 100% ಐತಿ. ಎಷ್ಟು ಪರ್ಸೆಂಟ್, 100% ಇದ್ರೆ 2 ದಿವಸನಾಗ ಮಾಡ್ತಾನಂತ ಕ್ವಶನ್. ಓಕೆ, ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಭಾಗ ಹೋಗ್ತೈತೆ ಅಂತಂದ್ರ 4 2 8, 4 2 8, 10 8 ಹೋದ್ರೆ 2 ಉಳಿತು, 20 ಆಯ್ತು. 4 5 20. ಕ್ಲಿಯರ್? ಹಾಗಾದ್ರೆ 25 1 25 9. ಓಕೆ, 25 1 25 9 ಉಳಿತಿಷ್ಟ 9 ಐತಿ ಇಂಟು 2 ಐತಿ. ಅದ್ರ ಆನ್ಸರ್ ಎಷ್ಟು ಬರ್ತೈತಿ, 18 ಬರ್ತೈತಿ. ಸೊ ಈ ಪ್ರಶ್ನೆಗೆ ಉತ್ತರ ಎಷ್ಟಂದ್ರೆ 18. ಕ್ಲಿಯರ್? ಸೊ ಪರ್ಸೆಂಟೇಜ್ ಮತ್ತು ಎಫಿಷಿಯನ್ಸಿ ಲೆವೆಲ್ ಕ್ವಶನ್ಸ್ ಬರ್ತೈತಿ. ಆ ಟೈಮ್ದಾಗ ನೀವ್ ಏನಾಗ್ತೈತಿ ಅಂತಂದ್ರೆ, ನೀವು ಯಾವುದೇ ರೀತಿ ಎಲ್ ಸಿ ಎಂ ಸಿಗುವಂತ ನೆಸೆಸಿಟಿ ಇರಂಗಿಲ್ಲ. ಡೈರೆಕ್ಟ್ ಇರ್ತೈತಿ, ಡೈರೆಕ್ಟ್ ಹೊಡೆದಾಕ್ಬೇಕಾಗಿರ್ತೈತಿ. ಸೊ ಈ ರೀತಿ ಹೊಡೆದಾಕುವಂತ ಪರಿಸ್ಥಿತಿ ನಿಮಗೆ ಬಂದೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, 12 ಪುರುಷರು ಅಥವಾ 24 ಹುಡುಗರು ಒಂದು ಕೆಲಸವನ್ನ 20 ದಿನಗಳಲ್ಲಿ ಪೂರ್ಣಗೊಳಿಸುವುದು. ಅದೇ ಕೆಲಸವನ್ನ 24 ಪುರುಷರು ಮತ್ತು 12 ಹುಡುಗರು ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸುತ್ತಾರೆ ಅಂತ ಕ್ವಶನ್ ಐತಿ. ಸೊ ಒಂದು ನೋಡ್ರಿ ಏನಾಗ್ತೈತೆ ಅಂದ್ರೆ, ಇಲ್ಲಿ ಸ್ವಲ್ಪ ಬೇರೆ ಡಿಫ್ರೆಂಟ್ ಟೈಪ್ ಕ್ವಶನ್ ಬರ್ತೈತಿ. ಸ್ವಲ್ಪ ನೋಡ್ರಿ ಏನಾಗ್ತೈತೆ ಅಂದ್ರೆ, 12 ಪುರುಷರು ಮತ್ತು
24 ಹುಡುಗರು ಅಥವಾ 12 ಪುರುಷರು ಇರ್ಬೋದು ಅಥವಾ 24 ಹುಡುಗರು. ನೋಡ್ರಿ ಟೋಟಲಿ 12 ಮೆನ್ ಯಾರಿಗ್ ಸಮ ಅಂದ್ರೆ 24 ಬಾಯ್ಸ್ ಸಮ ಅದ. ಓಕೆ, 12 ಮಂದಿ ಪುರುಷರು 24 ಮಂದಿ ಬಾಯ್ಸ್ ಸಮಾಧಾರ. ಬಾಯ್ಸ್ ಸಮಾಧಾರ ಅಂದ್ರೆ ನೋಡ್ರಿ ಇಲ್ಲಿ 12 ಒಂದ್ಲೆ 12 ಎರಡ್ಲೆ. ಕ್ಲಿಯರ್? 12 ಒಂದ್ಲೆ 12 ಎರಡ್ಲೆ ಅಂತಂದ್ರ ಮೆನ್ ಉಲ್ಟಾ ಆಗ್ತೈತಿ. ಈ ಮೆನ್ ಅದು ಈಚ ಕಡೆ ಹೋಗ್ತೈತಿ, ಬಾಯ್ಸ್ ಅದು ಈಚ ಕಡೆ ಬರ್ತೈತಿ. ಮೆನ್ ಎಷ್ಟ್ ಆಕೈತಿ? 2 ಆಕೈತಿ. ಬಾಯ್ ಎಷ್ಟ್ ಆಕೈತಿ? 1. ಕ್ಲಿಯರ್? 12 ಮಂದಿ ಪುರುಷರು 24 ಮಂದಿ ಬಾಯ್ಸ್ ಸಮಾಧಾರ ಅಂತಂದ್ರ ಮೆನ್ 12 ಆಗ್ತೈತಿ, ಬಾಯ್ 1 ಆಗ್ತೈತಿ. ಈಗ ಮೊದಲು ಏನ್ ಮಾಡ್ರಿ, ಟೋಟಲ್ ವರ್ಕ್ ಅನ್ನು ಹಿಡ್ಕೋರಿ. 12 ಪುರುಷರು 20 ದಿವಸನಾಗ ಮಾಡ್ತಾರೋ, 24 ಹುಡುಗರು ಕೂಡ 20 ದಿವಸನಾಗ ಮಾಡ್ತಾರ. ಅಂದ್ರ ಇವ್ ಎರಡರಾಗ ಒಂದ್ ಯಾವ್ದ್ರಾಗ ಯೂಸ್ ಮಾಡ್ರಿ ನೀವು, ಏನು ಪ್ರಾಬ್ಲಮ್ ಇಲ್ಲ. ಮೆನ್ ಅಂದ್ರೆ 2 ಐತಿ, ಬಾಯ್ ಅಂತಂದ್ರ 1 ಐತಿ. ಅಂದ್ರೆ ಒಂದು ಇದ್ರೊಳಗಡೆ ಹಾಕ್ರಿ, ಬೇಕಾದ್ರೆ ಇದ್ರೊಳಗಡೆ ಹಾಕ್ರಿ, ಏನು ಪ್ರಾಬ್ಲಮ್ ಇಲ್ಲ. ನಾ ಈಚೆ ಕಡೆನ ಹಾಕ್ಬಿಡ್ತೇನೆ. 12 ಮೆನ್ ಅಂತಂದ್ರ 12 ಮೆನ್ ಇಕ್ವಲ್ಸ್ ಟು 12 ಇಕ್ವಲ್ಸ್ ಟು ಎಂ ಅಂದ್ರೆ ಎಷ್ಟೈತಿ? 2 ಐತಿ. ಮುಂದೆ ಇಂಟು 2 ಮಾಡ್ರಿ, ಎಷ್ಟು ಬರ್ತೈತಿ? 24 ಬರ್ತೈತಿ. ಇದು ನಿಮ್ದ ಟೋಟಲ್ ವರ್ಕ್. ಇದೇನಾಗ್ತೈತಿ? ನಿಮ್ದ ಟೋಟಲ್ ವರ್ಕ್ ಆಕೈತಿ. ಸೊ ಟೋಟಲ್ ವರ್ಕ್ ಎಷ್ಟೈತಿ ಇಲ್ಲಿ? 24. ಓಕೆ, ಟೋಟಲ್ ವರ್ಕ್ 24 ಐತಿ. ಆ ಟೋಟಲ್ ವರ್ಕ್ ಅನ್ನ 24 ಪುರುಷರು ಮತ್ತು 12 ಹುಡುಗರು ಕೂಡಿ 2 ದಿವಸನಾಗ ಮಾಡ್ತಾರಂತ ಕ್ವಶನ್. ಇಬ್ರು ಸೇರಿ 24 ಪುರುಷರು ಮತ್ತ 12 ಹುಡುಗರು ಸೇರಿ 2 ದಿವಸನಾಗ ಮಾಡ್ತಾರಂತ ಕ್ವಶನ್. ಸಾರಿ, ಒಂದ್ ಸ್ವಲ್ಪ ಮಿಸ್ಟೇಕ್ ಆಗೈತಿ. ಸ್ವಲ್ಪ ನೋಡ್ರಿ ಏನಪ್ಪಾ ಅಂತಂದ್ರ ಈ ಲೈನ್ ದಾಗ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗೈತಿ. ಏನ್ ಮಿಸ್ಟೇಕ್ ಆಗೈತಿ ಅಂದ್ರೆ ಇದ್ರಾಗ ಹಾಕ್ರಿ 12 ಮೆನ್. 12 ಮೆನ್ ಅಂತಂದ್ರೆ 12 ಮೆನ್ ಇಸ್ಕೊಷ್ಟು ಅಂದ್ರೆ 12 ಇಂಟು ಎಂ ಅಂದ್ರೆ 2 ಐತಿ. ಎಷ್ಟ್ ಆಕೈತಿ? 24 ಆಕೈತಿ. 2 ದಿವಸನಾಗ ಮಾಡಿದಾರೆ ಇಲ್ಲಿ 20 ದಿವಸನಾಗ ಮಾಡಿದಾರೆ. 20 ದಿವಸನಾಗ ಮಾಡಿದಾರೆ 24 ಇಂಟು 20 ಇಸ್ಕೊಷ್ಟು 480. ಇದು ನಿಮ್ದು ಟೋಟಲ್. ಓಕೆ, ಇದು ನಿಮ್ದು ಟೋಟಲ್ ವರ್ಕ್. ಟೋಟಲ್ ವರ್ಕ್ ಏನಾಕೈತಿ? 24 ಇಂಟು 20 ದಿವಸ ಅಂದ್ರೆ 24 ಇಂಟು 20 ಇಸ್ಕೊಷ್ಟು 480 ಆಕೈತಿ. ಈ ಟೋಟಲ್ ವರ್ಕ್ ಅನ್ನ 24 ಪುರುಷರು ಮತ್ತು 12 ಹುಡುಗರು 2 ದಿವಸನಾಗ ಕೆಲಸ ಮಾಡ್ತಾರೆ ಕ್ವಶನ್. ಟೋಟಲ್ ವರ್ಕ್ 480 ಐತಿ. ಅದ್ ಹಂಗ ಇಡ್ರಿ. 24 ಪುರುಷರು, 24 ಮೆನ್ ಅಂದ್ರೆ ಎಷ್ಟೈತಿ? 2 ಐತಿ. 24 ಎರಡ್ಲೆ ಎಷ್ಟಾಕೈತಿ? 48 ಪ್ಲಸ್ 12 ಹುಡುಗರು. 12 ಹುಡುಗರು ಎಷ್ಟೈತಿ? 1 ಐತಿ. 12 ಒಂದ್ಲೆ 12 ಐತಿ. ಓಕೆ, ಹಂಗಾದ್ರೆ 480 ಡಿವೈಡೆಡ್ ಬೈ 48 ಪ್ಲಸ್ 12 ಇಕ್ವಲ್ಸ್ 60 ಆಕೈತಿ. ಈ 0 ಕ್ಯಾನ್ಸಲ್, 6 ಒಂದ್ಲೆ 6 ಎಂಟ್ಲೆ. ಸೊ ಇದಕ್ಕೋಸ್ಕರ ನಿಮ್ಮ ಆನ್ಸರ್ ಎಷ್ಟೈತಿ ಅಂದ್ರೆ 8 days. ಓಕೆ, ನಿಮ್ಮ ಆನ್ಸರ್ ಬಂದ್ಬಿಟ್ಟು 8 days. ಆಪ್ಷನ್ ಎ ಇಸ್ ಯುವರ್ ರೈಟ್ ಆನ್ಸರ್. ಕ್ಲಿಯರ್? ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಐತೆ ಅಂತ ನೋಡೋಣ. ಪಿ ಮತ್ತು ಕ್ಯೂ ಯಾವುದೇ ಕೆಲಸವನ್ನ ಪ್ರತ್ಯೇಕವಾಗಿ ಕ್ರಮವಾಗಿ 8 ದಿನಗಳಲ್ಲಿ ಮತ್ತು 16 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸ ಮಾಡಿ ಕೆಲಸವನ್ನ ಪೂರ್ಣಗೊಳಿಸಿದ್ದಾರೆ. ಪಿ ಮತ್ತು ಕ್ಯೂ ನ ಕೆಲಸದ ಸಮಾನುಪಾತ. ಬಹಳ ಈಸಿ ಐತ್ರಿ, ಸಿಂಪಲ್, ಏನೂ ಇಲ್ಲ. ಇಲ್ಲಿ ನೋಡ್ರಿ, ಪಿ 8 ದಿವಸದಾಗ ಕೆಲಸ ಮಾಡ್ತಾನು, ಅದೇ ರೀತಿ ಕ್ಯೂ 16 ದಿವಸನಾಗ ಮಾಡ್ತಾನೆ. ಇಲ್ಲಿ ನೋಡ್ರಿ, ಇದೇನಿದೆ? ಟೈಮ್. ಓಕೆ, ಇದೇನಿದೆ? ಟೈಮ್. ಪಿ 8 ದಿವಸನಾಗ ಕೆಲಸ ಮಾಡ್ತಾನೋ, ಕ್ಯೂ 16 ದಿವಸನಾಗ ಮಾಡ್ತಾನೋ. ಹಂಗಾದ್ರ ಆ ಅವ್ರ ಇದು ಕೆಲಸ ಮಾಡಿದ ಅನುಪಾತ ಕಂಡಿಡಿರಿ. ಅನುಪಾತ ಕಂಡಿಡಿರಿ ಅಂದ್ರೆ ಸಿಂಪಲ್ ಇರ್ತೈತಿ. ನಿಮ್ಗೆ ಹೇಳ್ಬೇಕಂದ್ರೆ ಪಿ 8 ದಿವಸನಾಗ ಮಾಡ್ತಾನೆ, ಕ್ಯೂ 16 ದಿವಸನಾಗ ಮಾಡ್ತಾನ. ಸಿಂಪಲ್ ಏನಾಗ್ತೈತಿ ಅಂದ್ರೆ ಇಲ್ಲಿ ಸ್ಪೀಡ್ ಕಂಡಿಡಿಬೇಕಾಗಿತ್ತು. ಸ್ಪೀಡ್ ಕಂಡಿಡಿಬೇಕಂತಂದ್ರ 8 ಒಂದ್ಲೆ 8 ಎರಡ್ಲೆ. ಓಕೆ, ಟೈಮ್ ಮತ್ತು ಸ್ಪೀಡ್ ಎರಡು ತದ್ವಿರುದ್ಧವಾಗಿರ್ತಾವ. ನಿಮ್ಗೊಂದು ಅರ್ಥ ಮಾಡ್ಕೊರಿ. ಯಾರು ಸ್ಪೀಡ್ ಆಗಿ ಕೆಲಸ ಮಾಡ್ತಾರೋ ಅವ್ರು ಕಡಿಮೆ ಟೈಮ್ ನ ಕೆಲಸ ಮಾಡ್ತಾರೋ, ಯಾರು ಸ್ಲೋ ಆಗಿ ಕೆಲಸ ಮಾಡ್ತಾರೋ ಅವ್ರು ಜಾಸ್ತಿ ಟೈಮ್ ನ ಕೆಲಸ ಮಾಡ್ತಾರೋ. ಅದಕ್ಕೋಸ್ಕರ ಟೈಮ್ ಮತ್ತು ಸ್ಪೀಡ್ ಎರಡು ಅಪೋಸಿಟ್ ಇರ್ತಾವ. ಅರ್ಥ ಆದ್ನ ಹೇಳೋದು? ಸ್ಪೀಡ್ ಆಗಿ ನೀವೇನಾದ್ರು ಸ್ಪೀಡ್ ಆಗಿ ಕೆಲಸ ಮಾಡಿ ಜಲ್ದಿ ಮುಗಿಸ್ತಾರೆ, ಲೇಟ್ ಆಗಿ ಕೆಲಸ ಮಾಡಿದ್ರೆ ಲೇಟ್ ಆಗಿ ಮುಗಿಸ್ತದೆ. ಹಿಂಗಾಗಿ ಏನಾಗ್ತೈತಿ ಅಂದ್ರೆ ಟೈಮ್ ಮತ್ತು ಸ್ಪೀಡ್ ಉಲ್ಟಾ ಆಗ್ತೈತಿ. ಉಲ್ಟಾ ಆಗಿದ್ದಕ್ಕೆ 8 ಒಂದ್ಲೆ 8 ಎರಡ್ಲೆ ಐತೆ. ಇಲ್ಲಿ 1 2 ಐತ್ಲೆ, ಇದು ಉಲ್ಟಾ ಆಗ್ತೈತಿ. ಇದು 2 ಆಗ್ತೈತಿ, ಇದು 1. ಕ್ಲಿಯರ್? 2 ಈಚೆ ಕಡೆ ಆಗ್ತೈತಿ, 1 ಈಚೆ ಕಡೆ ಬರುತ್ತೆ. ಸೊ ಉಲ್ಟಾ ಆಗ್ತೈತಿ. ಉಲ್ಟಾ ಆಗಿದ ಕಾರಣಕ್ಕೋಸ್ಕರ ಇದಕ್ಕೆ ಆನ್ಸರ್ ಎಷ್ಟು ಬಂದ್ರ 2:1. ಸೊ 2:1 ಆಗ್ತೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ ರೀತಿ ಚೆಕ್ ಮಾಡೋಣ. ಸೊ ನೋಡ್ರಿ, ಎ ಮತ್ತು ಬಿ ಅವರ ಕೆಲಸ ಮಾಡುವ ಸಾಮರ್ಥ್ಯಗಳ ಅನುಪಾತ 3:4. ಎ ಒಂದು ಕೆಲಸವನ್ನ 12 ದಿವಸನಾಗ ಮಾಡಿದ್ರೆ ಬಿ 8 ದಿವಸನಾಗ. ಸಿಂಪಲ್ ಕ್ವಶನ್ ಐತಿ, ಏನು ಡಿಫ್ರೆನ್ಸಿಯೇಷನ್ ಇಲ್ಲ. ಸಿಂಪಲ್ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಎ ಅನುಪಾತ ಬಿ ತಗೋರಿ. ಎ ಅನುಪಾತ ಬಿ ತಗೋರಿ. ಎ ಎಷ್ಟು ಭಾಗ ಐತಿ? 3 ಭಾಗ ಐತಿ. ಬಿ ಎಷ್ಟು ಭಾಗ ಐತಿ? 4 ಭಾಗ ಐತಿ. ಸೊ 3 ಭಾಗ, ಇದು 4. ಓಕೆ, ಸೊ ಇಲ್ಲೇ ನೋಡ್ರಿ, ಎ ಒಂದು ಕೆಲಸವನ್ನ 12 ದಿವಸನಾಗ ಮಾಡ್ತಾರಂತ. 3 ಭಾಗ ಐತ್ಲ, ಅದ 12 ದಿವಸ ಆದ್ರೆ ಬಿ 4 ಭಾಗ ಐತ್ಲ, ಅದೆಷ್ಟು ದಿವಸ ಕಂಡು ಹಿಡ್ಕೊಂಡ್ರೆ ಮುಗಿದ ಬಿಡ್ತು. ಸಿಂಪಲ್ 1 ಲೈನ್ ಕ್ವಶನ್ ಇರ್ತೈತಿ. 3 ಎಷ್ಟ್ಲೆ 12, 3 4ಲೆ. ಓಕೆ, 3 ಎಷ್ಟ್ಲೆ 12, 3 4. ಈಚ ಕಡೆ 4 ಮಾಡ್ರೆ ಇಚ್ಕು 4 ಮಾಡ್ಬೇಕು. 4 4ಲೆ ಎಷ್ಟು ಆಕೈತಿ ಅಂತಂದ್ರೆ 16. ಓಕೆ, 4 4ಲೆ ಎಷ್ಟು? 16 ಆಗ್ತೈತಿ. ಎ 3 ಭಾಗದಾಗ ಅದನ್ನ,
ಬಿ 4 ಭಾಗದಾಗದಾನ 3 ಭಾಗನ 12 ಆದ್ರ 4 ಭಾಗ 16 ಆಗ್ತೈತಿ. ಬಹಳ ಸಿಂಪಲ್ ಕ್ವಶನ್ಸ್ ಐತ್ರಿ, ಇದ್ರೊಳಗೆ ಏನ್ ಭಾಳ ಏನ್ ಹೈ ಲೆವೆಲ್ ಕ್ವಶನ್ಸ್ ಏನಿಲ್ಲ. ಸೊ ಹಾಗಾದ್ರ ಮುಂದಿನ ಪ್ರಶ್ನೆ ಯಾವ ರೀತಿ ಐತಿ ಅಂತ ಚೆಕ್ ಮಾಡೋಣ. ಸಿಂಪಲ್ ಕ್ವಶನ್ ಐತಿ. ಏನಪ್ಪಾ ಅಂತಂದ್ರ 8 ಪುರುಷರು ಮತ್ತು 12 ಮಹಿಳೆಯರು ಸೇರಿ ಒಂದು ಗಾಡಿ 10 ದಿವಸನೇ ಕಟ್ತಾರಂತ. 6 ಪುರುಷರು ಮತ್ತು 8 ಮಹಿಳೆಯರು ಅದೇ ಗಾಡಿ 14 ದಿವಸನೇ ಕಟ್ತಾರಂತ. ಹಂಗಾದ್ರ ಒಬ್ಬ ಮಹಿಳೆ ಆ ಗೋಡಿ ಎಷ್ಟು ದಿವಸನೇ ಕಟ್ತಾರಂತ ಕ್ವಶನ್. ಮೇ ಬಿ ಇದು ನಿಮ್ದು ಕೊನೆಯ ಪ್ರಶ್ನೆ ಅನಿಸ್ತೈತೆ. ಸೊ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಐತಿದ, ಯಾಕಂತಂದ್ರೆ ಬಹಳ ಹೈ ಲೆವೆಲ್ ಕ್ವಶನ್, ಟೈಪ್ ಮೇ ಬಿ 9 to 10 ಕ್ವಶನ್ ಇದೆ. ಸೊ ಹೆಂಗಿರ್ತೈತೆ ಅಂತ ಹೇಳ್ತೇನೆ ಕೇಳ್ರಿ. ಏನಪ್ಪಾ ಅಂತಂದ್ರ 8 ಪುರುಷರು ಅಂದ್ರ 8 ಮೆನ್ ಪ್ಲಸ್ 12 ವುಮನ್ 2 ದಿವಸನೇ ಕೆಲಸ ಮಾಡ್ತಾರಂತಂದ್ರ 10 ದಿವಸನೇ ಕೆಲಸ ಮಾಡ್ತಾರೆ. ಅದ ಸೇಮ್ 6 ಮಂದಿ ಮೆನ್ ಪ್ಲಸ್ 8 ಮಂದಿ ವುಮನ್ 2 ದಿವಸನೇ ಕೆಲಸ ಮಾಡ್ತಾರಂತಂದ್ರ 14 ದಿವಸನೇ ಮಾಡ್ತಾರೆ. ಸೇಮ್. ಹಂಗಾದ್ರೆ ನಿಮ್ಗೆ ಏನ್ ಬೇಕಾಗೈತಿ, ಒಬ್ಬಕ್ಕೆ ಮಹಿಳೆ 2 ದಿವಸನೇ ಕೆಲಸ ಮಾಡ್ತಾರಂತ ಕ್ವಶನ್ ಐತಿ. ಸೊ ಒಂದ್ ಅರ್ಥ ಮಾಡ್ಕೊರಿ ಇಲ್ಲಿ ಏನಪ್ಪಾ ಅಂತಂದ್ರ, ಮೊದಲು ಏನ್ ಮಾಡ್ರಿ, ಇವಾಗ ಎಲ್ಲದಕ್ಕೂ ಇಂಟು ಮಾಡ್ಕೊಂಡ್ಬಿಡ್ರಿ. 8 ಹತ್ಲೆ 80 ಮೆನ್ ಆಯ್ತು, ಪ್ಲಸ್ 12 ಹತ್ಲೆ 120 ವುಮನ್ ಆಯ್ತು, ಈಸ್ ಈಕ್ವಲ್ಸ್ ಟು 14 70, ಸಾರಿ 14 84 14 ಮೆನ್ ಪ್ಲಸ್ 14 ಎಂಟ್ಲೆ 14 84 14 98 14 112 112 ಏನು ಮಾಡ್ಬೇಡ್ರಿ, ಸಿಂಪಲ್. ಈ ಎಂ ಒಳಗೆ ಎಂ ಮೈನಸ್ ಮಾಡ್ರಿ, ಡಬ್ಲ್ಯೂ ಒಳಗೆ ಡಬ್ಲ್ಯೂ ಮೈನಸ್ ಮಾಡ್ರಿ. ಓಕೆ, 84 80 ಮೈನಸ್ ಮಾಡ್ರಿ, ಎಂ ಎಷ್ಟು ಬಂತು 4. ಸಾರಿ ಮೈನಸ್ ಮಾಡಿಬಿಡ್ರಿ. ಈ 84 ಎಂ ಮೈನಸ್ ಮಾಡಿ, ಎಂ ಮೈನಸ್ ಮಾಡ್ರಿ, 84 ಎಂ ಮೈನಸ್ ಮಾಡ್ರಿ, 4 ಎಂ ರಿಮೈನಿಂಗ್ ಉಳಿತು. ಅದೇ ರೀತಿ 120 ಡಬ್ಲ್ಯೂ ಒಳಗಡೆ 112 ಡಬ್ಲ್ಯೂ ಮೈನಸ್ ಮಾಡ್ರಿ, 8 ಡಬ್ಲ್ಯೂ ಉಳಿತು. ಕ್ಲಿಯರ್? ಅರ್ಥ ಆಗತ್ತೆ ನಾ ಹೇಳೋದು? 8 ಡಬ್ಲ್ಯೂ. ಈಗ ಏನ್ ಮಾಡ್ರಿ, 4 ಒಂದ್ಲೆ 4 ಎರಡ್ಲೆ 8. ಕ್ಲಿಯರ್? 4 ಒಂದ್ಲೆ 4 ಎರಡ್ಲೆ 8 ಆಗತ್ತೆ. ಸೊ ವೈಸ್ ವರ್ಸ ಅಂದ್ರೆ ಉಲ್ಟಾ ಆಗ್ತೈತಿ. ಉಲ್ಟಾ ಅಂದ್ರೆ ಎಂ ಇದ್ದದ್ದು 2 ಆಗ್ತೈತಿ, ಡಬ್ಲ್ಯೂ ಇದ್ದದ್ದು 1 ಆಗ್ತೈತಿ. ಸೊ ಅದಕ್ಕೋಸ್ಕರ ಎಂ ಈಸ್ ಈಕ್ವಲ್ ಟು 2, ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು 1 ಆಗ್ತೈತಿ. ಓಕೆ, ಈಗ ಏನ್ ಮಾಡ್ರಿ, ಎಂ ಜಾಗದಾಗ 2 ಐತಿ, ಡಬ್ಲ್ಯೂ ಜಾಗದಾಗ 1 ಐತಿ. ಇವೆರಡೂ ಕೇಸ್ನಾಗ ಯಾವ್ದಾದ್ರು ಒಂದ್ ಹಾಕ್ರಿ, ನಿಮ್ಗೆ ಆನ್ಸರ್ ಬಂದ್ಬಿಡ್ತೈತಿ. ನಾ ಫಸ್ಟ್ ಕೇಸ್ ಅನ್ನ ಚೆಕ್ ಮಾಡಿಬಿಡ್ತೀನಿ ಕ್ಲಿಯರ್ ಆಗಿ. ಟೋಟಲ್ ವರ್ಕ್ ಕಂಡು ಹಿಡಿಬೇಕಂದ್ರೆ ಫಸ್ಟ್ ಕೇಸ್ ನ ಚೆಕ್ ಮಾಡಿಬಿಡ್ತೀನಿ. ಏನಪ್ಪಾ ಅಂತಂದ್ರೆ, ಸೊ ನೋಡ್ರಿ ಇಲ್ಲಿ ಯಾವ ರೀತಿ ಐತೆ ಅಂತ ಹೇಳಿ. ನೆಕ್ಸ್ಟ್ ಸ್ಲೈಡ್ ಒಳಗೆ ನಾ ಬರಿತೀನಿ, ಏನ್ ಪ್ರಾಬ್ಲಮ್ ಇಲ್ಲ. 8 men ಪ್ಲಸ್ 12 ಡಬ್ಲ್ಯೂ. ಓಕೆ, 8 men ಪ್ಲಸ್ 12 ಡಬ್ಲ್ಯೂ ಇಂಟು ಎಷ್ಟು ದಿವಸ ಐತಿ, 10 ದಿನ ಐತಿ. ಸೊ 10 ದಿನ ಅಂತಂದ್ರ ಇಂಟು 10 ಬರಿತೀನಿ ಇಲ್ಲಿ. ನಿಮ್ಗೆ ಗೊತ್ತೈತಿ ಎಂ ಅಂತಂದ್ರ 2, ಡಬ್ಲ್ಯೂ ಅಂತಂದ್ರ 1. ಬೇಕಾದ್ರೆ ಎಲ್ಲಿಂದ ಬಂತಂದ್ರ ಇಲ್ಲಿ ನೋಡ್ರಿ, ಎಂ ಈಸ್ ಟು ಡಬ್ಲ್ಯೂ ಅಂತಂದ್ರ 1 ಆಗಿರ್ತೈತಿ. ಎಂ ಜಾಗದಾಗ 2 ಹಾಕ್ರಿ, 8 ಇಂಟು 2 ಪ್ಲಸ್ 12 ಇಂಟು 1 ಇಂಟು 10. ಓಕೆ, ಸೊ ಇಲ್ಲೇನಾಗ್ತದೆ, 8 ಎರಡ್ಲೆ 16 ಪ್ಲಸ್ 12 ಒಂದ್ಲೆ 12 ಇಂಟು 12 10 ಆಕೈತಿ. ಸೊ ನೋಡ್ರಿ, 16 12 ಕೂಡ್ಸ್ರ 28 ಆಕೈತಿ. 28 ಇಂಟು 10 ಫಸ್ಟ್ 280. ಇದು ನಿಮ್ಮದು ಏನಪ್ಪಾ ಅಂದ್ರೆ ಟೋಟಲ್ ವರ್ಕ್ ಎಷ್ಟಿದೆ, ಟೋಟಲ್ ವರ್ಕ್ ಆಗ್ತೈತಿ. ಒಟ್ಟು ಕೆಲಸ ಎಷ್ಟಪ್ಪ ಅಂದ್ರ 280. ಓಕೆ, ಒಟ್ಟು ಕೆಲಸ 280. ನಿಮಗೆ ಈಗ ಏನ್ ಬೇಕಾಗೈತಿ, ಕ್ವಶನ್ ಏನೈತಿ ನಿಮ್ದ, ಒಬ್ಬ ಮಹಿಳೆ ಆ ಗೋಡಿಯನ್ನ 2 ದಿವಸನಾಗ ಮಾಡ್ತಾಳ. ಆಕ್ಚುಲಿ ಒಬ್ಬ ಮಹಿಳೆ ಎಫಿಷಿಯನ್ಸಿ ಎಷ್ಟೈತಿ ಇಲ್ಲಿ, 1 ಐತಿ. ಒಬ್ಬ ಮಹಿಳೆ ಎಫಿಷಿಯನ್ಸಿ ಎಷ್ಟೈತಿ, 1 ಐತಿ. ಟೋಟಲ್ ವರ್ಕ್ ಎಷ್ಟೈತಿ, 80. 280 ಐತಿ. ಇದನ್ನ ಮಹಿಳೆ ಅಂದ್ರೆ ಮಹಿಳೆ ಒಂದ್ ದಿವಸಕ್ಕೆ ಒಂದ ಮಾಡ್ತಾಳ. ಹಂಗಾದ್ರೆ 280 ಡಿವೈಡ್ ಬೈ 1 ಇಸ್ ಈಕ್ವಲ್ಸ್ ಟು 280 ಆಗ್ತೈತಿ. ಇದಕ್ಕೋಸ್ಕರ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಪ್ಪ ಅಂತಂದ್ರ 280. ಸೊ ಇಲ್ಲಿವರೆಗೆ ಟೈಮ್ ಅಂಡ್ ವರ್ಕ್ ಮೇಲೆ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲಾ ಟೈಪ್ನಾಗ ಕ್ವಶನ್ಸ್ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಒಂದು ಟೈಪ್ ಕ್ವಶನ್ಸ್ ಅನ್ನು ಕೂಡ ಯಾವುದು ಬಿಟ್ಟಿಲ್ಲ. ಸೊ ಪ್ರತಿಯೊಂದನ್ನು ಕೂಡ ಸವಿಸ್ತಾರವಾಗಿ ನಿಮ್ಗೆ ಅರ್ಥ ಆಗೋ ತರ ಕ್ಲಿಯರ್ ಕಟ್ ಆಗಿನೇ ಬಿಡಿಸಿದ್ದೀನಿ. ಸೊ ಹಿಂಗಾಗಿ ನೀವು ಸರಿಯಾಗಿ ಏನಾದ್ರು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮತ್ತು ಸರಿಯಾಗಿ ನೀವೇನಾದ್ರು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಟೈಮ್ ಅಂಡ್ ವರ್ಕ್ ಒಳಗಡೆ ಮಿನಿಮಮ್ 2 ಇಂದ 3 ಕ್ವಶನ್ಸ್ ಅನ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ಕೋಬಹುದು, ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಯನ್ನು ಇವತ್ತಿಗೆ ಮುಗಿಸ್ತೀನಿ. ನಮಸ್ಕಾರ.